ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ವಾತಿ. ನಾನು ಆಕ್ಷನ್ ಫಾರ್ ಇಕ್ವಿಟಿ ಹಾಗೂ ಆರೋಗ್ಯ ಹಾದಿ ಅನ್ನುವ ಪಾಡ್ಕಾಸ್ಟ್ ಸೀರೀಸು ಸಾರ್ವಜನಿಕ ಆರೋಗ್ಯ ಬಗ್ಗೆ, ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಬಗ್ಗೆ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಅದನ್ನು ಕುರಿತು ಚರ್ಚೆ ಮಾಡುವಂಥ ಒಂದು ಪಾಡ್ಕಾಸ್ಟ್ ಸೀರೀಸ್. ಇವತ್ತಿನ ಸಂಚಿಕೆಯಲ್ಲಿ ನಾವು 50 ವರ್ಷದಿಂದ ಏನು ಮಕ್ಕಳದು ಆರೋಗ್ಯ, ಆಹಾರ ಮತ್ತು ಬಾಣಂತಿಯರು, ಮಹಿಳೆಯರದು, ಪ್ರೆಗ್ನೆಂಟ್ ಮಹಿಳೆಯರದು ಆರೋಗ್ಯ ಬಗ್ಗೆ ಕೆಲಸ ಮಾಡೋದಕ್ಕೆ ಅಂತ 50 ವರ್ಷದಿಂದ ಇರುವಂಥ ಒಂದು ಅಂಗನವಾಡಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೋಸ್ಕರ ನಮ್ಮ ಜೊತೆ ವರಲಕ್ಷ್ಮಿ ಅವರಿದ್ದಾರೆ. ವರಲಕ್ಷ್ಮಿ ಅವರು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITUನ ಪ್ರೆಸಿಡೆಂಟ್ ಆಗಿದ್ದಾರೆ. ನಿಮಗೆ ಧನ್ಯವಾದಗಳು ಇದು ಎಪಿಸೋಡ್ನಲ್ಲಿ ಬರ್ತಾ ಇರೋದಕ್ಕೆ. ವೆಲ್ಕಮ್. ಮೊದಲನೇದಾಗಿ ನಿಮಗೆ ಕೇಳೋದಕ್ಕೆ ಏನು ಬಯಸ್ತೀನಿ ಅಂದರೆ, ಈ ಅಂಗನವಾಡಿ ಅನ್ನೋ ಏನು ವ್ಯವಸ್ಥೆ ಇದೆ ಅದರದ್ದು ಪರಿಕಲ್ಪನೆ ಏನಿತ್ತು, ಅದ್ರ ಉದ್ದೇಶ ಏನಿದೆ, ಅದರ ಏನು ಮುಖ್ಯ ಯಾಕೆ ಅಂತ ಅನಿಸುತ್ತೆ? ಓಕೆ, ಅಂಗನವಾಡಿಗೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತೇಳಿ ನಾವು ಕರಿತೀವಿ. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ. ಈ ಸ್ಕೀಮು ಬರೋದಕ್ಕೆ ಒಂದು ಹಿಸ್ಟಾರಿಕಲ್ ರೀಸನ್ಸ್ ಇದ್ದಾವೆ. ಭಾಳ ಜನ ಏನು ಹೇಳ್ತಾರೆ ಅಂದರೆ, ಅಂಗನವಾಡಿ ಅಂದರೆ ಕೇವಲ ಒಂದು ಉಪ್ಪಿಟ್ಟು ಕೊಡೋದು ಅಥವಾ ಯಾವುದೋ ಒಬ್ಬ ಅಂಗನವಾಡಿ ವರ್ಕರ್ನ ಬ್ಲೇಮ್ ಮಾಡೋದು, ಈ ಟೈಪಲ್ಲೇ ಅದನ್ನು ನೋಡ್ತಾರೆ. ಆ ಥರ ಅಲ್ಲ. ಆ್ಯಕ್ಚುಲಿ ನಮ್ಮ ಪ್ರಪಂಚದಲ್ಲಿ ಫಸ್ಟ್ ವರ್ಲ್ಡ್ ವಾರ್ ನಡೆದಾಗ ಅಲ್ಲಿ ಅದರ ಅಂತಿಮ ಇದು ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ, ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ಆ ಎಕ್ಸ್ಪ್ಲಾಯ್ಟೇಷನ್ ಹೋಗುತ್ತೆ. ಅಂದರೆ ತುಂಬ ಮಕ್ಕಳು ಸಾವಿಗೀಡಾಗ್ತಾರೆ, ಕೊಲ್ತಾರೆ ಒಂದು ದೇಶದಿಂದ ಒಂದು ದೇಶ ಯುದ್ಧ ಮಾಡುವಾಗ. ಇದೆಲ್ಲ ನಾವು ಪರಂಪರೆಯನ್ನು ನೋಡಿದ್ದೀವಿ. ಫಸ್ಟ್ ವರ್ಲ್ಡ್ ವಾರ್ ಆದಾಗಲೂ ಅದೇ ರೀತಿಯ ಒಂದು ಘಟನೆಗಳು ಪ್ರಪಂಚದಲ್ಲಿ ನಡೆಯುತ್ತೆ. ಸೊ ಆಗ ಆ ಮಕ್ಕಳ ಕೊಲ್ಲಲ್ಪಟ್ಟಂಥ ಮಕ್ಕಳು ಅಥವಾ ಹಸಿವಿಗೆ ಈಡಾದಂಥ ಮಕ್ಕಳು ಮತ್ತು ತುಂಬ ಅಪೌಷ್ಟಿಕತೆಗೆ ಒಳಗಾದಂಥ ಮಕ್ಕಳು, ಅಂಗವೈಕಲ್ಯತೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಮಕ್ಕಳ ಬಗ್ಗೆ ಒಂದು ಚಿಂತನೆ ಪ್ರಾರಂಭ ಆಗುತ್ತೆ. ಆ ಚಿಂತನೆಯ ಪ್ರತಿಫಲನೆ ಯುನಿಸೆಫ್ ಅಂತ ಹೇಳಿ ಪ್ರಾರಂಭ ಆಗುವಂಥದ್ದು ಪ್ರಪಂಚದಲ್ಲಿ. ಆ ಯುನಿಸೆಫ್ ಕಾನ್ಸೆಪ್ಟ್ ಪ್ರಾರಂಭ ಆದಾಗ ನಮ್ಮ ದೇಶದಲ್ಲೂ ಕೂಡ ಒಂದು ಬಿಫೋರ್ ಫ್ರೀಡಮ್ ಅಂದರೆ ಆವಾಗಷ್ಟೇ ಫ್ರೀಡಮ್ ಬಂದಂಥ ಒಂದು ಸನ್ನಿವೇಶದ ಒಳಗಡೆ ಚರ್ಚೆಗಳು ಪ್ರಾರಂಭ ಆಗುತ್ತೆ. ಈ ಒಂದು ಮತ್ತು ನಮ್ಮ ದೇಶದ ಪರಂಪರೆಯೂ ಕೂಡ ಹೆಂಗಿತ್ತಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರಬೇಕು. ಈಗ ಉದಾಹರಣೆಗೆ ನನಗೆ 56 ವರ್ಷ. ನಾನು ಹುಟ್ಟಿದಾಗ ನಮ್ಮ ತಾಯಿಗೆ 1 ಡಜನ್ ಮಕ್ಕಳೇ ಹುಟ್ತಾ ಇದ್ದಿದ್ದು. ಅವಾಗೆಲ್ಲ ತಾಯಿನೂ ಇದು ಏನು ಮಗುಗೆ ಡೆಲಿವರಿ ಆಗ್ತಾಯಿತ್ತು, ಮಗಳಿಗೂ ಡೆಲಿವರಿ ಆಗ್ತಾಯಿತ್ತು. ಆದರೆ ಎಲ್ಲ ಒಂದೇ ಮನೆಯಲ್ಲಿ 2 ಜೋಳನ್ನು ಕಟ್ತಾಯಿದ್ರು, ತೊಟ್ಲಿಗಳನ್ನು ಕಟ್ತಾಯಿದ್ರು, ಮೊಮ್ಮಗಳದು ಪ್ಲಸ್ ಮಗಳದು, ಈ ಥರದ ಒಂದು ಇದಿತ್ತು. ಆದರೆ ಆವಾಗ ಯಾಕೆ ಆ ಪರಿಕಲ್ಪನೆ ಇತ್ತು ಜಾಯಿಂಟ್ ಫ್ಯಾಮಿಲೀಸಲ್ಲಿ ಅಂತ ಹೇಳಿದ್ರೆ, ಈ ಹುಟ್ಟುವಂಥ ಮಕ್ಕಳು ಬದುಕ್ತಾರೆ ಅನ್ನೋದಕ್ಕೆ ಖಾತ್ರಿ ಇರಲಿಲ್ಲ. ಅಥವಾ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡುವಾಗ ಡೆಲಿವರಿ ಪ್ರೋಸೆಸ್ಸಲ್ಲಿ ಅವಳು ಮತ್ತೆ ಬದುಕ್ತಾಳೆ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇರಲಿಲ್ಲ. ಹಂಗಾಗಿ ಅದು ಒಂದು ರೀತಿಯಲ್ಲಿ ಮಿಷನ್ ಟೈಪಲ್ಲೇ ಅದು ಆಗ್ತಾಯಿತ್ತು. ಸೊ ಅಂಥ ಒಂದು ಸಂದರ್ಭಗಳಲ್ಲಿ ಅದಕ್ಕೆ ಒಂದು ಕಡಿವಾಣ ಹಾಕಬೇಕಿತ್ತು. ಆಮೇಲೆ ಎರಡನೇದು, ನಮ್ಮ ದೇಶದಲ್ಲಿ ಹುಟ್ಟುವಂಥ ಮಕ್ಕಳು ತುಂಬ ಅಂಗವಿಕಲರಾಗಿ ಹುಟ್ತಾಯಿದ್ರು ಮತ್ತು ಅನಿಮಿಯಾ, ಭಾಳ ವೀಕ್ ಅನಿಮಿಯಾ ಆಗಿ ಹುಟ್ತಾಯಿದ್ರು. ಮತ್ತು ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಈ ಸಣ್ಣ ಮಕ್ಕಳಿಗೆ ಮದುವೆ ಮಾಡೋರು, ಬಿಫೋರ್ ಎಲಿಜಿಬಲ್ ಬರೋಕ್ಕಿಂತ ಮುಂಚಿತವಾಗಲೇ ಮದುವೆ ಮಾಡೋರು, ಅವರಿಗೆ ಮಗು ಆಗೋದು, ಆ ಮಗು ಅಪೌಷ್ಟಿಕವಾಗಿ ಹುಟ್ತಾಯಿತ್ತು ಮತ್ತು ಅದು ಏನೂ ಕೂಡ ಸಮಾಜಕ್ಕೆ ಉಪಯೋಗ ಆಗ್ತಾ ಇರಲಿಲ್ಲ. ಈ ಥರದ ಒಂದು ಚಿತ್ರಣ ನಮ್ಮ ದೇಶದಲ್ಲಿತ್ತು, ಪ್ರಪಂಚದಲ್ಲಿಯೂ ಇತ್ತು. ಸೊ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸುಮಾರು 1965ರಿಂದ ಈ ಡಿಬೇಟ್ಸು ಶುರುವಾಗುತ್ತೆ. ಯಾವ ಡಿಬೇಟ್ಸು? ಈ ಮಕ್ಕಳನ್ನ ಹೆಂಗೆ ರಕ್ಷಣೆ ಮಾಡಬೇಕು ಮತ್ತು ಇದನ್ನು ಹೆಂಗೆ ನಾವೇನು ಹೇಳ್ಬೋದು, ಸ್ಟ್ರೀಮ್ ಲೈನ್ ಅಂತ ಹೇಳೋಕ್ಕಾಗಲ್ಲ, ಒಂದು ಕಣ್ಣೋಟವನ್ನು ಯಾವ ರೀತಿಯಲ್ಲಿ ಕೊಡಬೇಕು, ಹುಟ್ಟಿದಂಥ ಮಗುವನ್ನು ಹೆಂಗೆ ನಾವು ಸಂರಕ್ಷಣೆ ಮಾಡ್ಕೋಬೇಕು ಮತ್ತು ಆ ಮಗು ಅಂಗವಿಕಲವಾಗಿ ಹುಟ್ಟದೇ ಇರದಂಗೆ ಹೆಂಗೆ ನೋಡ್ಕೋಬೇಕು, ಈ ಥರದ್ದೆಲ್ಲ ಒಂದಷ್ಟು ಚರ್ಚೆಗಳು ಪ್ರಾರಂಭ ಆಗಿ ತುಂಬ ಸ್ಕೀಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವಾಗ ತುಂಬ ಸ್ಕೀಮ್ಸನ್ನು ನಾನು ಬೇಕಾದ್ರೆ ಆಮೇಲೆ ಹೇಳ್ತೇನೆ ನಿಮಗೆ. ಆ ಸ್ಕೀಮ್ಸ್ ಹೆಸರು ನಾನು ಕೊಡ್ತೇನೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಸ್ಕೀಮ್ಸ್. ಸೊ ಆ ಸ್ಕೀಮ್ಗಳನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಯಾವ ಸ್ಕೀಮುಗಳು ಕೂಡ ಉಳಿಯೋದಿಲ್ಲ. ಅಂದರೆ ಅದು ತಾತ್ಕಾಲಿಕವಾಗಿ ಪ್ರಾರಂಭ ಮಾಡ್ತಾರೆ. ಸಮ್ ಟೈಮ್ ಒಂದು ಸ್ಕೀಮ್ ಬರ್ತದೆ, ನ್ಯೂಟ್ರಿಷನ್ ಮಾತ್ರ ಕೊಡಬೇಕು, ನ್ಯೂಟ್ರಿಷನ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಎಲ್ಲಿ ಮಾಡಬೇಕು ಗೊತ್ತಿಲ್ಲ, ಯಾರಿಗೆ ಮಾಡಬೇಕು ಗೊತ್ತಿಲ್ಲ, ಚೌಕಟ್ಟಿಲ್ಲ ಅದಕ್ಕೇನು. ಈ ಥರ ಒಂದು 4-5 ಸ್ಕೀಮ್ಸು ಬರುತ್ತೆ.
ಎಲ್ಲನೂ ಫೇಲ್ಯೂರ್ ಆಗ್ತವೆ. ಇಟ್ಸ್ ಆಲ್ ಸ್ಕೀಮ್ ಆಲ್ಮೋಸ್ಟ್ 1960ಇಂದ ಅದು ಡಿಸ್ಕಷನ್ ಆಗಿ 1974 ತನಕ 4 to 5 ಸ್ಕೀಮ್ಸನ್ನು ಲಾಂಚ್ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟ್. ಬಟ್ ಯಾವ ಸ್ಕೀಮು ಕೂಡ ಅದಕ್ಕೊಂದು ಬೇಸ್ ಇರಲ್ಲ ಮತ್ತು ಕಾನ್ಸೆಪ್ಟ್ ಇರಲ್ಲ, ಗೈಡ್ಲೈನ್ಸ್ ಇಲ್ಲ, ಈ ಥರ ಎಲ್ಲ ಆಗಿ ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆದಮೇಲೆ ಫೈನಲಿ 1974 ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಅದನ್ನು 1975 ಅಕ್ಟೋಬರ್ 2 ಲಾಂಚ್ ಮಾಡ್ತಾರೆ. ಅದನ್ನೇ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್. ಆ ಸ್ಕೀಮನ್ನು ಪ್ರಾರಂಭ ಮಾಡಿದಾಗ ನಿಮಗೆ ಗೊತ್ತಿರಬೇಕು, ನಮ್ಮ ಅಗ್ರೇರಿಯನ್ ಸೆಕ್ಟರ್ದು ಒಬ್ಬರು ಕೃಷಿ ತಜ್ಞರಿದ್ದಾರೆ, ಮಧುರಾ ಸ್ವಾಮಿನಾಥನ್ ಅಂತ. ಅವರ ತಾಯಿನೂ ಕೂಡ ಒನ್ ಆಫ್ ದ ಫೌಂಡರ್. ಅಂದರೆ ಈ ಸ್ಕೀಮ್ಸನ್ನು ಲಾಂಚ್ ಮಾಡೋದು ಮತ್ತು ಆ ಥರದ ಒಂದು ಥಿಂಕಿಂಗ್ ಮಾಡುವಂಥ ಒಂದು ಪ್ರೋಸೆಸ್ಸಲ್ಲಿ ಅವರು ಮೊನ್ನೆ ನಮ್ಮ ಒಂದು ಸೆಮಿನಾರಲ್ಲಿ ಅದನ್ನು ಶೇರ್ ಮಾಡಿದ್ರು. ಸೊ ಅಕ್ಟೋಬರ್ 2 ಅದು ಲಾಂಚ್ ಆಗುತ್ತೆ. ಅದಕ್ಕೆ ICDS ಅಂತ ಹೆಸರಿಡ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ, ನಮ್ಮ ಹತ್ರನೂ ಇದೆ ಗೈಡ್ಲೈನ್ಸ್. ಆ ಗೈಡ್ಲೈನ್ಸನ್ನು ತರ್ತಾರೆ. ಅದರ ಪ್ರಕಾರದಲ್ಲಿ ಅಲ್ಲಿ ಒಂದು ಫ್ರೇಮನ್ನು ಮಾಡ್ತಾರೆ. ಈಗ ಒಂದು ಮಗುವಿಗೆ ಎಷ್ಟು ಕ್ಯಾಲೋರಿ ಆಹಾರ ಕೊಡಬೇಕು, ಒಂದು ಗರ್ಭಿಣಿ ಸ್ತ್ರೀಗೆ ಎಷ್ಟು ಕ್ಯಾಲೋರಿ ಕೊಡಬೇಕು, ಒಂದು ಬಾಣಂತಿಗೆ ಕೊಡಬೇಕು, ಆ ಕ್ಯಾಲೋರಿ ಆಹಾರದ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಇಟ್ಸ್ ವಂಡರ್ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ಈಗ ನಮ್ಮ ಇಂಡಿಯನ್ ಕಲ್ಚರ್ ಏನಿದೆ ಅಂತ ಹೇಳಿದರೆ, ಯಾವುದೇ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಅಂತ ಹೇಳಿ ಆದಾಗ ಯು ನೋ ವೆರಿ ವೆಲ್, ಅವಳು ಎಲ್ಲವನ್ನು ಮಾಡಿ ಕೊನೆಯಲ್ಲಿ ಏನು ಉಳಿಯುತ್ತೆ ಅದನ್ನು ತಿನ್ನಬೇಕು. ಆ ಮಗುಗೆ ಏನು ಸೇರುತ್ತೆ, ಅವಳು ಹೊಟ್ಟೆಯಲ್ಲಿರುವಂಥ ಮಗುಗೆ ಆ ನ್ಯೂಟ್ರಿಷನ್ ಹೆಂಗೆ ಅದು ಎನ್ಕ್ಯಾಶ್ ಆಗುತ್ತೆ, ಆಗಲ್ಲ. ಆಮೇಲೆ ಅದೇ ರೀತಿಯಲ್ಲಿ ಮಕ್ಕಳು ಕೂಡ, ಈಗ ನಾವು ಕೂಡ ಫಾರ್ ಎಕ್ಸಾಂಪಲ್ ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದವಳು. ನಮ್ಮ ಮನೆಗಳ ಬಡತನ ಹೆಂಗಿತ್ತು ಹಿಂದಿನ ಕಾಲದಲ್ಲಿ ಅಂತೇಳಿದರೆ, ತೀವ್ರ ಬಡತನ, ಆದರೆ ಹಸುವಿನಿಂದ ಸಾವುಗಳೇ ಹೆಚ್ಚಾಗ್ತಾಯಿತ್ತು. ಸೊ ಅಂಥ ಸಮಯದಲ್ಲಿ ನಮಗೆ ಸರ್ಕಾರಿ ಶಾಲೆಯಲ್ಲಿ ಕೊಡುವಂಥ ಒಂದು ಉಪ್ಪಿಟ್ಟು, ಗೋಧಿ ಉಪ್ಪಿಟ್ಟು, ಅದೇ ನಮಗೆ ಒಂದು ರೀತಿಯಲ್ಲಿ ಏನು ಬ್ರೀತ್ ಅಂತ ಹೇಳ್ಬೋದು. ನಾವೆಲ್ಲ ಉಳ್ಕೊಳ್ಳೋಕ್ಕೆ ಅದೇ ದಟ್ ಈಸ್ ದ ಬ್ರೀತ್. ಆ ರೀತಿಯಲ್ಲಿ ಇದ್ದಂಥ ಒಂದು ಕಾಲಘಟ್ಟ. ಸೊ ಅದೆಲ್ಲವನ್ನು ಕೂಡ ಕೌಂಟ್ ಮಾಡಿಕೊಳ್ತಾ ಈ ಸ್ಕೀಮಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ಬಿಲೋ 6 ಇಯರ್ ಮಕ್ಕಳು ತುಂಬ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಇಡೀ ಭೂಮಿ ಒಳಗಡೆ ಯಾವ ಸಂಪತ್ತನ್ನು ಬೇಕಾದ್ರೂ ನೀವು ಸೃಷ್ಟಿ ಮಾಡ್ಬೋದು, ವೆಲ್ತನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಆದರೆ ಹ್ಯೂಮನ್ ರಿಸೋರ್ಸ್ ಅನ್ನುವಂಥ ವೆಲ್ತ್ ಇದೆಯಲ್ಲ, ಈ ಎಲ್ಲ ವೆಲ್ತು ಯಾರಿಗೋಸ್ಕರ? ಮನುಷ್ಯನಿಗಾಗಿ. ಆ ಮನುಷ್ಯ ಅನ್ನುವಂಥ ಸಂಪನ್ಮೂಲ, ಮಾನವ ಸಂಪನ್ಮೂಲ ಅಂತ ನಾವು ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ. ಆ ಹ್ಯೂಮನ್ ರಿಸೋರ್ಸನ್ನು ನೀವು ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ವಾಟ್ ಈಸ್ ಯುವರ್ ಪ್ರೋಗ್ರಾಮ್? ನಥಿಂಗ್. ನಿಮಗೆ ಉಳಿದದಕ್ಕೆಲ್ಲ ಇದೆ ಪ್ರೋಗ್ರಾಮ್, ಓಕೆ. ಆದರೆ ಹ್ಯೂಮನ್ ರಿಸೋರ್ಸ್ಗೆ ಏನಿದೆ ನಿಮ್ಮದು ಪ್ರೋಗ್ರಾಮ್? ಸೊ ಈ ಥರ ಎಲ್ಲನೂ ಕೂಡ ಆದಾಗ ಆವಾಗ ಈ ಹ್ಯೂಮನ್ ರಿಸೋರ್ಸನ್ನು ಕಾನ್ಸೆಪ್ಟನ್ನು ಇಟ್ಕೊಂಡೇ ಈ ICDS ಫಾರ್ಮೇಷನ್ ಆಗುತ್ತೆ. ಸೊ ಇಷ್ಟೇ ವೆರಿ ವೆರಿ ಹಿಸ್ಟಾರಿಕಲ್ ಮತ್ತು ಭಾಳ ಇಂಪಾರ್ಟೆಂಟ್ ಆದಂಥ, ಈ ಸೊಸೈಟಿಗೆ ಭಾಳ ಇಂಪಾರ್ಟೆಂಟ್ ಆದಂಥ, ಇವತ್ತಿಗೂ ಮುಂದೆಗೂ ಎಂದೆಂದಿಗೂ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಒಂದು ಸ್ಕೀಮ್ ಇವತ್ತು ನಮ್ಮಲ್ಲಿ ಲಾಂಚ್ ಆಗಿದೆ. ಅದಕ್ಕೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸು ಕೂಡ ಇಟ್ಸ್ ಎ ವೆರಿ ವಂಡರ್ಫುಲ್ ಗೈಡ್ಲೈನ್ಸ್, ಓಕೆ. ಆಮೇಲೆ ಇನ್ನೊಂದು, ನಾವು ಈ ಬಿಲೋ 6 ಇಯರ್ ಮಕ್ಕಳು ಅನ್ನುವಂಥ ಕಾರಣಕ್ಕೇ ಗರ್ಭಿಣಿ ನಮಗೆ ಬೆನಿಫಿಷಿಯರ್ ಆಗ್ತಾರೆ, ಬಾಣಂತಿ ಬೆನಿಫಿಷಿಯರ್ ಆಗ್ತಾರೆ. ಸೊ ಗರ್ಭಿಣಿ ನಮಗೆ ಯಾವಾಗ ಬೆನಿಫಿಷಿಯರ್ ಆಗ್ತಾರೆ ಅಂದರೆ, ಅವಳ ಗರ್ಭ ನಿಂತ ಮೇಲೆ, ಗರ್ಭ ನಿಲ್ಲುವ ತನಕ ಅವಳು ನಮ್ಮ ಬೆನಿಫಿಷಿಯರ್ ಅಲ್ಲ. ಗರ್ಭ ನಿಂತ ಮೇಲೆ ಅವಳು ನಮ್ಮ ಇದಾಗ್ತಾಳೆ. 3 ತಿಂಗಳು ತಾಯಿ ಕಾರ್ಡ್ ಅಂತೇಳಿ ಆಶಾ ವರ್ಕರ್, ಈಗ ಆಶಾ ವರ್ಕರ್ ಬಂದಿದ್ದಾರೆ. ಮೊದಲು ಅಂಗನವಾಡಿ ವರ್ಕರೇ ಅದನ್ನು ಮಾಡ್ತಿದ್ರು. ಯಾಕಂದರೆ ಆ ಗರ್ಭದಲ್ಲಿ ಮಗು ಇರೋದರಿಂದ ಆ ಮಗುವ ಸಂರಕ್ಷಣೆ ನಮಗೆ ನಮ್ಮ ಕಾರ್ಯಕ್ರಮ ಆಗಿರೋದ್ರಿಂದ ತಾಯಿನೂ ಕೂಡ ಅದರ ಪ್ರಮುಖವಾಗಿ ನಮಗೆ ಬೆನಿಫಿಷಿಯರ್ ಆಗ್ತಾರೆ. ಹಾಗೆಯೇ ಬಾಣಂತಿ, ಆದರೆ ಅವಳು ಎದೆ ಹಾಲು ಕುಡಿಸೋ ಕಾರಣಕ್ಕಾಗಿ 6 ತಿಂಗಳ ಮಗುವಿಂದ ನಮಗೆ 6 ತಿಂಗಳ ಮೇಲ್ಪಟ್ಟ ಆ ಮಗು ನಮಗೆ ಬೆನಿಫಿಷಿಯರ್ ಆಗಿಬಿಡುತ್ತೆ, ಮತ್ತು ಬಾಣಂತಿನೂ ಕೂಡ ನಮಗೆ ಬೆನಿಫಿಷಿಯರ್ ಆಗ್ತಾರೆ. ಈ ರೀತಿ ಒಳಗಡೆ ಈ ಪರಿಕಲ್ಪನೆ ಆಧಾರದಲ್ಲಿ ಇದು ಸ್ಕೀಮ್ ಬಂದಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಮತ್ತು ಸ್ಕೀಮ್ ಉದ್ದೇಶ ಒಂದು ಅಫಿಷಿಯಲ್ಲಾಗಿ ಡಿಕ್ಲೇರ್ ಮಾಡಿರೋದೇನೆಂದರೆ, ಒಂದು ಪೌಷ್ಟಿಕ ಆಹಾರವನ್ನು, ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಬೇಕು, ಆಮೇಲೆ ಆರೋಗ್ಯವನ್ನು ಕಾಪಾಡಬೇಕು, ಮತ್ತು ಆ ಮಗುವಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಈ ಥರದ ಒಂದು 5 ರಿಂದ 7 ಪ್ರೋಗ್ರಾಮ್ಸ್ ನಮಗೆ ಅದರ ಕನೆಕ್ಟೆಡ್ ಆಗಿ ಕೊಡ್ತಾರೆ. ಆದರೆ ಮೇಜರ್ ಇದು 3 ನಾವೇನು ಹೇಳ್ತೀವಿ ಅಂದರೆ, ಶಾರ್ಟ್ ಫಾರ್ಮ್ ಆಹಾರ, ಆರೋಗ್ಯ, ಶಿಕ್ಷಣ. ಈ 3ರ ಒಂದು ಕೇಂದ್ರ ಬಿಂದು ಇವತ್ತು ಅಂಗನವಾಡಿ ಅನ್ನುವಂಥದ್ದನ್ನು ನಾವು ನೋಡಬೇಕು. ಥ್ಯಾಂಕ್ ಯು. ಇದ್ರ ಹಿಂದೆ ಇರುವಂಥ ಹಿನ್ನೆಲೆ ನೀವು ಹೇಳಿದ್ದಕ್ಕೆ. ಹಾಗಾದ್ರೆ ಈಗ ಅಂಗನವಾಡಿ ಇರಲಿಲ್ಲ ಅಂದಿದ್ರೆ ಏನು ಪರಿಸ್ಥಿತಿ ಆಗ್ಬೋದಿತ್ತು ನಮ್ಮ ದೇಶದಲ್ಲಿ, ಮಕ್ಕಳದಾಗಿರಲಿ ಗರ್ಭಿಣಿಯಾಗಿರಲಿ? ಒಂದೇನಂತ ಹೇಳಿದ್ರೆ,
ಯಾವುದೇ ಒಂದು ದೇಶವನ್ನು ಅಭಿವೃದ್ಧಿ ಅಂತ ಹೇಳಿ ನೀವು ಮೌಲ್ಯಮಾಪನ ಮಾಡುವಾಗ ಅಭಿವೃದ್ಧಿಯ ಮಾನದಂಡಗಳೇನು, ಅಭಿವೃದ್ಧಿ ಸೂಚ್ಯಾಂಕ ಅಂತ ನಾವು ಹೇಳ್ತೀವಿ. ಅದರ ಮಾನದಂಡಗಳೇನು ಅಂತ ಹೇಳಿದ್ರೆ, ಒಂದು ಇದೆ ನ್ಯೂಟ್ರಿಷನ್, ಆದರೆ ಮಕ್ಕಳ ಬರ್ತ್ ರೇಟ್, ಡೆತ್ ರೇಟ್ ಮತ್ತು ಅವರ ಡೆವಲಪ್ಮೆಂಟ್ ರೇಟ್, ಇದ್ರ ಮೇಲೇ ನೀವು ಮೌಲ್ಯಮಾಪನ ಮಾಡೋದು. ಸೊ ಅಲ್ಲಿಗೆ ಒಂದು ದೇಶ ಅಂತ ಹೇಳಿದಾಗ ಮಗುನೇ. ಓಕೆ, ಮಗು ಇಲ್ಲದೆ ನೀವು ನಿಮ್ಮ ದೇಶವನ್ನು ನೀವೇನು ಮಾಡಲಿಕ್ಕಾಗಲ್ಲ. ಸೊ ಇವತ್ತು ಆ ಮಕ್ಕಳು ಈ ಸ್ಕೀಮ್ ತಂದಿರೋದ್ರಿಂದನೇ ಇವತ್ತು ನಮ್ಮ ದೇಶ ಏನಾದ್ರು ಅಭಿವೃದ್ಧಿ ಸಾಧಿಸಿದೆ ಅಂತ ಹೇಳಿದ್ರೆ, ಸೊ ಇದು ಕೂಡ ಒಂದು ಆಧಾರ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಖಂಡಿತ. ಸೊ ಈ ಅಂಗನವಾಡಿ ವ್ಯವಸ್ಥೆದು ಅಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ದೇಶದಲ್ಲಿ. ಮಕ್ಕಳದು ಆರೋಗ್ಯ, ಆಹಾರ, ಶಿಕ್ಷಣ ನೋಡ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ನೋಡೋದಾದರೆ, ನೀವು ಹೇಳ್ದಂಗೆ ಈ ಆರೋಗ್ಯ, ಆಹಾರ ಮತ್ತು ಶಿಕ್ಷಣ ಅಂತ ನೋಡಿದ್ರೆ ಅದರಲ್ಲಿ ಮುಖ್ಯವಾದದ್ದಂದರೆ ನೀವು ಹೇಳ್ತಾ ಇರೋದು ಈಗ ಪೋಷಣೆಗೆ ಬೇಕಾಗಿರೋವಂಥ ಪೂರಕವಾದಂಥ ಆಹಾರ ದೊರಕಿಸೋದು. ಸಣ್ಣ ಮಕ್ಕಳು, 6 ವರ್ಷದ ಕೆಳಗಡೆ ಮಕ್ಕಳು, ಗರ್ಭಿಣಿ ಮತ್ತು ಬಾಣಂತಿಯರು, ಈ ಇದರಲ್ಲಿ ಏನೆಲ್ಲ ಯಾವ ಥರ ಆಹಾರ ಇವಾಗ ಸದ್ಯದಲ್ಲಿ ಪಡ್ಕೋಬಹುದು, ಮತ್ತು ಅದು ಬಿಸಿ ಊಟ ಆಗಿರಲಿ ಅಥವಾ ಮನೆಗೆ ಒಯ್ಯೋ ಅಂಥ ರೇಷನ್ ಆಗಿರಲಿ, ಯಾವ ರೀತಿ ಕರ್ನಾಟಕದಲ್ಲಿ ಇವಾಗ ಇರುವಂಥ. ಈಗ ಆ್ಯಕ್ಚುಲಿ ಈ ಸ್ಕೀಮ್ ಪ್ರಾರಂಭ ಮಾಡಿದಾಗ 500 ಕ್ಯಾಲೋರಿಗಾಗುವಷ್ಟು ನ್ಯೂಟ್ರಿಷನನ್ನು, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಬೇರೆ ಬೇರೆ ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ನ್ಯೂಟ್ರಿಷನ್ ಇರ್ತಕ್ಕಂಥ ಮಿಕ್ಸ್ಡ್ ಆಗಿರುವಂಥ ಫುಡ್ಡು ಕೊಡಬೇಕು ಅಂತ ಹೇಳಿ ಬಂತು. ಅದರೊಳಗಡೆ ಭಾಳ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಪರ್ಟಿಕ್ಯುಲರ್ ಯುನಿಸೆಫ್ನೇ ಒಂದು ಫಿಕ್ಸ್ ಮಾಡುತ್ತೆ, ಆ ರೇಟ್ನ ಫಿಕ್ಸ್ ಮಾಡುತ್ತೆ. ಅಂದರೆ ಯಾವ ರೀತಿಯಲ್ಲಿ ಇರಬೇಕು, ಆ ಫುಡ್ ಇರಬೇಕು ಅನ್ನುವಂಥ ಗೈಡ್ಲೈನ್ಸ್. ಅದರ ಆಧಾರದಲ್ಲಿ ಯುನಿಸೆಫ್ನೇ ಕೇರ್ ಅನ್ನುವಂಥ ಒಂದು ಸಂಸ್ಥೆ ಈ ಪೌಷ್ಟಿಕ ಆಹಾರ ಸ್ಟೇಟಸ್ ಏನಿರಬೇಕು ಅಂತ ಹೇಳುತ್ತೆ. ಕೋಆಪ್ರೇಟಿವ್ ಫಾರ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಎವ್ರಿವೇರ್ ಅಂತ, ಕೇರ್, ಆ ಥರ ಒಂದು ಇದನ್ನು ಅವರು ಮಾಡ್ತಾರೆ. ಮೊದಲು ಯುನಿಸೆಫ್ ಸ್ವಲ್ಪ ಸಹಾಯ ಮಾಡ್ತಿತ್ತು. ಅಗ್ರೋಕಾರ್ನ್ ಕಾರ್ಪೊರೇಷನ್ ಅಂತ ಏನು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಆಹಾರದ ಸಂಸ್ಥೆ ಇತ್ತು, ಆ ಸಂಸ್ಥೆಯ ಮುಖಾಂತರ ಈ ಫುಡ್ಡನ್ನು ಮೊದಲು ಕೊಡ್ತಾಯಿದ್ರು ಸಬ್ಸಿಡಿ ರೇಟಲ್ಲಿ, ಈ ಥರದಲ್ಲೆಲ್ಲನೂ ಕೂಡ ಕೊಡ್ತಾಯಿದ್ರು. ಸೊ ನಂತರದಲ್ಲಿ ಅದೆಲ್ಲನೂ ಕೂಡ ಗೌರ್ಮೆಂಟ್ ಗೋಡನ್ಸಲ್ಲಿ ಬಂದು ಅಲ್ಲಿ ಅದನ್ನು ಸ್ಟಾಕ್ ಮಾಡಿ, ಆಮೇಲೆ ರಿಮೈನಿಂಗ್ ಏನಾದ್ರು ಬೇಕಿದ್ದರೆ WCD ಅಂದರೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ CDPO ಮುಖಾಂತರವಾಗಿ ಖರೀದಿ ಮಾಡಿ ಮಕ್ಕಳಿಗೆ ಅದನ್ನು ಕೊಡ್ತಾಯಿದ್ರು. ಇದು ಮೊದಲನೇ ಸಿಸ್ಟಮ್, 1975ಇಂದ ಪ್ರಾರಂಭ ಆದಂಥ ಸಿಸ್ಟಮ್. ಸೊ ಈ ಸಿಸ್ಟಮ್ ಬರ್ತಾ ಏನಾಯಿತು ಅಂತ ಹೇಳಿದರೆ, ನಿಮಗೆ ಗೊತ್ತಿದೆ ಗೌರ್ಮೆಂಟ್ ಪಾಲಿಸಿ ಏನಾಯ್ತಂದರೆ, ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆಗಳನ್ನು ವೀಕೆಂಡ್ ಮಾಡೋಕ್ಕೆ ಸರ್ಕಾರನೇ ಪ್ರಾರಂಭ ಮಾಡ್ತು. ಅದರ ಎಫೆಕ್ಟು ICDS ಮೇಲೂ ಕೂಡ ಎಫೆಕ್ಟ್ ಆಗಿ ಸೊ 2011 ಆನ್ವರ್ಡ್ಸ್ ಆ ಥರದ ಒಂದು ಸಂದರ್ಭದ ಒಳಗಡೆ ನಮ್ಮ ರಾಜ್ಯದಲ್ಲೂ ಕೂಡ, ಅಂದರೆ ಈಗ ಫುಡ್ಡು ಬಂದಾಗ 50% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ ಅದಕ್ಕೆ ಬೇಕಾಗಿರುವಂಥ ದುಡ್ಡು, ಮತ್ತು ಇನ್ನು 50% ರಾಜ್ಯ ಸರ್ಕಾರ ಬರುತ್ತೆ. ಈಗ ಉದಾಹರಣೆಗೆ ಅಟ್ ಪ್ರೆಸೆಂಟ್ ಗರ್ಭಿಣಿ ಪ್ರತಿ ಮಗುವಿಗೆ 8 ರೂಪಾಯಿ ಯೂನಿಟ್ ಕಾಸ್ಟ್ ಕೊಡ್ತಾರೆ ಒಂದು ಮಗುಗೆ. ಅದರಲ್ಲಿ 4 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ, 4 ರೂಪಾಯಿ ರಾಜ್ಯ ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಓಕೆ, ಆಮೇಲೆ ಗರ್ಭಿಣಿ ಬಾಣಂತಿಯರಿಗೆ 21 ರೂಪಾಯಿ ಕೊಡ್ತಾರೆ. ಅದರಲ್ಲಿ ಯಾಕೆ ಅಂತೇಳಿದರೆ, ರಾಜ್ಯ ಸರ್ಕಾರ ಮಾತೃಪೂರ್ಣ ಯೋಜನೆಯ ಭಾಗವಾಗಿ ಹೆಚ್ಚುವರಿ ಅಮೌಂಟನ್ನು ಗರ್ಭಿಣಿ ಬಾಣಂತಿಯರಿಗೆ ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ. ಈ ಥರ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಿಸ್ಟಮ್ ಇದೆ. ಕೇರಳದಲ್ಲಿ ಒಂದು ಡಿಫ್ರೆಂಟ್ ಸಿಸ್ಟಮ್ ಇದೆ, ತಮಿಳ್ನಾಡಲ್ಲಿ ಬೇರೆ ಒಂದು ಸಿಸ್ಟಮ್ ಇದೆ, ಈ ಥರದ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ಡ್ 4 ರೂಪೀಸ್ ಅದನ್ನು ಕೊಡ್ತಾ ಇರ್ತಾರೆ. ಸೊ ಆ ರೀತಿಯಲ್ಲಿ ಕೊಡುವಾಗ ಇವರೇನು ಮಾಡಿದ್ರು ಅಂತ ಹೇಳಿದ್ರೆ, ಈ ಅಗ್ರೋಕಾರ್ನ್ ನಿಂತು ಕೂಡಲೇ ಯೂಶಲಿ ಅಕ್ಕಿ ಮತ್ತು ಗೋಧಿ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ರೇಟಲ್ಲಿ ಇಡೀ ದೇಶಕ್ಕೆ ಅದನ್ನು ಸಪ್ಲೈ ಮಾಡ್ತಾರೆ. ಇನ್ನು ಉಳಿದ ಅಮೌಂಟ್ ಇವರು ಈ ಅಮೌಂಟಲ್ಲಿ ಅದನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಪರ್ಚೇಸ್ ಮಾಡುವಾಗ ಮೊದಲು ನಮ್ಮಲ್ಲಿ ಏನಿತ್ತು ಅಂತ ಹೇಳಿದರೆ, ಈ ಅಗ್ರೋಕಾರ್ನ್ ನಿಂತು ಕೂಡಲೇ ನಮ್ಮ ರಾಜ್ಯದಲ್ಲಿ ಕೆಲವು ಡೆವಲಪ್ಮೆಂಟ್ಸ್ ಆಯಿತು. ಏನಂತ ಹೇಳಿದರೆ, ನಾವು ಅಷ್ಟರಲ್ಲಿ ಸ್ತ್ರೀಶಕ್ತಿ ಸಂಘಗಳ ಪರಿಕಲ್ಪನೆ ಬಂತು. ಇದ್ದಕ್ಕಿದ್ದಂಗೆ ನಮ್ಮ ಒಬ್ಬರು ಸೆಕ್ರೆಟ್ರಿ ಹೇಳಿದ್ರು, ಆ ಸ್ತ್ರೀಶಕ್ತಿ ಸಂಘಗಳಿಂದ ನೀವು ಪರ್ಚೇಸ್ ಮಾಡಿ ಲೋಕಲ್ ಅಂತ ಹೇಳಿಬಿಟ್ರು. ಆವಾಗ ನಾವು ಫೈಟ್ ಮಾಡಿದ್ವಿ. ಯಾಕಂದರೆ ಸ್ತ್ರೀಶಕ್ತಿ ಸಂಘಗಳು ಅವರ ಸಾಮರ್ಥ್ಯದ ಮೇಲೆ ನಮಗೆ ಡೌಟ್ ಇಲ್ಲ, ಆದರೆ ವೈಜ್ಞಾನಿಕತೆ ಅನ್ನೋದಿದೆಯಲ್ಲ, ಈ ಮಕ್ಕಳಿಗೆ ಕೊಡಬೇಕಾಗಿರುವಂಥ ಆಹಾರ ಅದರಲ್ಲಿ ಹೆಂಗಿರಬೇಕು, ಯಾವ ಥರ ಇರಬೇಕು, ಅದು ಎಲ್ಲವೂ ಕೂಡ ಅಲ್ಲಿ ಅವೈಲೇಬಲ್ ಆಗಲ್ಲ, ಹಳ್ಳಿಯಲ್ಲಿ ಅವೈಲೇಬಲ್ ಆಗಲ್ಲ.
ಹಾಗಾಗಿ ನಾವೇನು ಹೇಳಿದ್ವಿ, ಆ ಥರ ಮಾಡೋದು ಬೇಡ ಅಂತ ಹೇಳಿ ನಾವು ಸಜೆಷನ್ ಮಾಡಿದ್ವಿ. ಮತ್ತು ಅಲ್ಲಿಂದ ಒಂದು ವಿಡ್ರಾಯಲ್ ಆಗುತ್ತೆ. ವಿಡ್ರಾಯಲ್ ಆದಮೇಲೆ ಮತ್ತೆ ಅವ್ರೇನು ಮಾಡ್ತಾರೆ, ಈ ಸ್ತ್ರೀಶಕ್ತಿ ಸಂಘಗಳೇ ಸೇರಿ ತಾಲೂಕು ಲೆವೆಲ್ ಒಂದು ಮಹಿಳಾ ಮಂಡಲ ಅಂತ ಹೇಳಿ ರಚನೆ ಮಾಡಿಕೊಂಡ್ರು. ಸೊ ನಾವೇನು ಹೇಳಿದ್ವಿ ಅಂದರೆ, ಆ ಮಹಿಳಾ ಮಂಡಳಕ್ಕೆ ಬೇಕಾದ್ರೆ ಕೊಡಿ ಜವಾಬ್ದಾರಿ. ಆವಾಗ ಒಂದಷ್ಟು ವುಮೆನ್ಗೂ ಕೂಡ ವುಮೆನ್ ಎಂಪವರ್ಮೆಂಟ್ ಭಾಗವಾಗಿ ಅವ್ರಿಗೂ ಕೆಲವು ಉದ್ಯೋಗ ಕೊಡೋಂಗಾಗತ್ತೆ. ಅವರೇ ಬೇಕಾದ್ರೆ ಇದು ಫುಡ್ ಸಪ್ಲೈ ಮಾಡಲಿ ಅಂತೇಳಿ. ಸೊ ಅವರು ಆವಾಗ MSPTC ಅಂತೇಳಿ ಪ್ರಾರಂಭ ಮಾಡಿದ್ರು, MSPTC ಅಂತ. ಸೊ ಅದು MSPTCಗಳ ಕೆಲಸ ಏನಂದರೆ, ಈ ಅಂಗನವಾಡಿಗಳಿಗೆ ಏನು ಸೆಂಟ್ರಲ್ ಗೌರ್ಮೆಂಟ್ ಫೈನಲ್ ಮಾಡಿರುತ್ತೆ ಅದರ ಪ್ರಕಾರದಲ್ಲಿ ಆ ಕ್ಯಾಲೋರಿಗಳು ಇರ್ತಕ್ಕಂಥ ಆಹಾರವನ್ನು ಅವರಲ್ಲಿ ಸ್ಥಳೀಯವಾಗಿ ಪರ್ಚೇಸ್ ಮಾಡಿ ಪ್ಯಾಕ್ ಮಾಡಿ ಅಂಗನವಾಡಿ ಕೇಂದ್ರಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ಸಿಸ್ಟಮನ್ನು ತಂದರು. ಈ ಸಿಸ್ಟಮನ್ನು ತರುವಂಥ ಸಂದರ್ಭಕ್ಕಿಂತ ಮುಂಚಿತವಾಗಿ ಕ್ರಿಸ್ಟಿ ಅನ್ನುವಂಥ ಒಂದು NGOಗೆ, ಇದು ನಾಟ್ NGO, ಒಂದು ಪ್ರೈವೇಟ್ ಸಂಸ್ಥೆಗೆ ಇದನ್ನು ಕೊಟ್ಟುಬಿಟ್ರು. ಆ ಕ್ರಿಸ್ಟಿ ಅವ್ರು ಏನು ಮಾಡಿದ್ರು ಅಂದರೆ, ಈಗ ನಮಗೆ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ 2,000 ಕೋಟಿ ರೂಪಾಯಿ ಈ ಆಹಾರಕ್ಕೆ ಅಂತೇಳಿ ಬರುತ್ತೆ, ಕೇಂದ್ರ ಮತ್ತು ರಾಜ್ಯದಿಂದ. ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಓಕೆ, ಅಷ್ಟು ಬರುತ್ತೆ. ನಮ್ಮದು ಹೆಚ್ಚು ಕಡಿಮೆ 50 ಲಕ್ಷ ಬೆನಿಫಿಷಿಯರ್ಸ್ ಇದ್ದಾರೆ ಇಡೀ ಕರ್ನಾಟಕ. ICDS ಅಂಡರಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಗರ್ಭಿಣಿ, ಬಾಣಂತಿ, ಕಿಶೋರಿ ಎಲ್ಲ ಸೇರಿ ಅಷ್ಟಿರ್ತಾರೆ. ಸೊ ಈ 50 ಲಕ್ಷ ಮಕ್ಕಳು 45ರಿಂದ 50 ಇರುತ್ತೆ ಯಾವಾಗಲೂ. ಆವ್ರೇಜ್ ಒಂದು 2-3 ಲಕ್ಷ ಚೇಂಜಸ್ ಆಗ್ತಾ ಇರ್ತದೆ. ಆವ್ರೇಜ್ ಒಂದು 50 ಅಂತ ನೀವು ಇಟ್ಕೊಳ್ರಿ, ಎಕ್ಸಾಕ್ಟ್ ಬೇಕಾದ್ರೆ ನಾನು ಮತ್ತೆ ಹೇಳ್ಬೋದು. ಸೊ ಆ ರೀತಿಯಲ್ಲಿ 2,000 ಕೋಟಿ ಹಣ ಅನ್ನೋದೇನಿದೆ ಈ ಕ್ರಿಸ್ಟಿ ಸಂಸ್ಥೆಗೆ ಕೊಟ್ಬಿಟ್ರು ಅದನ್ನು. ಈ ಕ್ರಿಸ್ಟಿ ಸಂಸ್ಥೆಯವರು ಎಷ್ಟು ಅದನ್ನು ಮಿಸ್ಯುಟಿಲೈಸ್ ಮಾಡಿದ್ರು ಅಂದರೆ, ಈ ಮಕ್ಕಳಿಗೆ ಕೊಡ್ತಕ್ಕಂಥ ಸ್ಟ್ಯಾಂಡರ್ಡ್ ಏನಿದೆ ಅದನ್ನು ಕೊಡುವ ಬದಲಿಗೆ ಈ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಈ ಕುರ್ಕುರೆ ಮತ್ತು ರೆಡಿಮೇಡ್ ಫುಡ್ಡನ್ನು ಹೆಚ್ಚು ಇಂಟ್ರೊಡ್ಯೂಸ್ ಮಾಡೋದು. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಕುರ್ಕುರೆ ಅಂಗನವಾಡಿ ಮಕ್ಕಳಿಗೆ ಕೊಡ್ತಾರೆ ಅಂತ, ಮಕ್ಕಳು ಖುಷಿಯಾಗಿ ತಿಂತವೆ. ಆದರೆ ನಮ್ಮ ಕಾನ್ಸೆಪ್ಟ್ ಏನು, ICDSನ ಕಾನ್ಸೆಪ್ಟ್ ಏನು, ಅದಕ್ಕೆ ವಿರುದ್ಧವಾದಂಥ ಆಹಾರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತು ಅದು ಒಂದು ದೊಡ್ಡ ಸ್ಟ್ರಗಲ್ ಮಾಡಿ ನಿಲ್ಲಿಸಿದ್ವಿ. ಯಾವ ಲೆವೆಲ್ ಅದು ಯಡಿಯೂರಪ್ಪ ಅವರು CM, CC ಪಾಟೀಲ್ ಅವರು ಇದರ ಮಿನಿಸ್ಟರ್ ಆಗಿ, ನಾನು ಮಿನಿಸ್ಟರ್ಗಳ ಹೆಸರು ಇದು ಮಾಡ್ಬೋದು. ಸೊ ಅವರು ಮಿನಿಸ್ಟರ್ ಆಗಿದ್ದಾಗ ಇದಾಗಿದೆ. ಸೊ ಅದು ಚರ್ಚೆಗೆ ಹೋದಾಗ ನಮ್ಗೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರು ಅಂದರೆ, ನಮ್ಮ ಮಿನಿಸ್ಟ್ರು ಗೆಟ್ ಲಾಸ್ಟ್ ಅಂತ ಹೇಳಿದ್ರು. ಯಾಕಂದರೆ ಅವರಿಗೆ ಕೊಡ್ತಾ ಇದ್ದಂಥ ಫುಡ್ ಹಸು ಕೂಡ ತಿಂತಾ ಇರಲಿಲ್ಲ, ಗರ್ಭಿಣಿ ಬಾಣಂತಿ ಹೆಂಗೆ ತಿನ್ನೋದು. ಸೊ ಅದು ಭಾರಿ ದೊಡ್ಡ ರೆಸಿಸ್ಟ್ ಮಾಡಿದ್ವಿ. ನಮ್ಮದು ಯೂನಿಯನ್ ಕೆಲಸ, ತುಂಬ ಜನ ಅಂದ್ಕೊಳ್ತಾರೆ ಇವರು ಯಾವಾಗಲೂ ಅಂಗನವಾಡಿ ವರ್ಕರ್ದು ಪೇಮೆಂಟ್ ಹೆಚ್ಚು ಮಾಡೋಕ್ಕೆ ಮಾತ್ರ ಹೋರಾಟ ಮಾಡ್ತಾರೆ ಅಂತ. ನಾವು ಈ ICDSನ್ನು ಉಳಿಸೋದಕ್ಕೂ ಹೋರಾಟ ಮಾಡ್ತೀವಿ. ನಾವು ಯಾರೂ ಹೋರಾಟ ಮಾಡಲಿಲ್ಲ ಅಂದರೆ ಇವತ್ತು ICDSೇ ಉಳಿತಾ ಇರಲಿಲ್ಲ. ಆ ರೀತಿಯ ದೊಡ್ಡ ಹಿಸ್ಟರಿ ಇದೆ. ಎಷ್ಟು ಸಾರಿ ಇದನ್ನು ಡಿಸ್ಮ್ಯಾಂಟಲ್ ಮಾಡೋದಕ್ಕೆ ಪ್ರಯತ್ನಗಳು ಮಾಡಿದೆ ಸರ್ಕಾರ, ಈ ಥರ ಎಲ್ಲನೂ ಆಗಿದೆ. ಸೊ ಇದು ಆಫ್ಟರ್ ದಟ್ ಈ ಕ್ರಿಸ್ಟಿ ಸಂಸ್ಥೆಗೆ ಕೊಟ್ಟ ಮೇಲೆ ನಾವು ಅದನ್ನು ಫೈಟ್ ಮಾಡಿ ವಾಪಸ್ ತೆಗೆಸಿದ್ವಿ. ವಾಪಸ್ ತೆಗೆಸಿ MSPTCಗಳ ಮುಖಾಂತರ ಫುಡ್ ಸಪ್ಲೈ ಆಗ್ತಾಯಿತ್ತು. ಜಿಲ್ಲಾಧಿಕಾರಿಗಳು ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ರು. ಅಂದರೆ ಒಂದು ಕಮಿಟಿ ಇರ್ತದೆ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ಅವ್ರು ಏನು ಮಾಡಿದ್ರು ಅಂದರೆ, ಲೋಕಲ್ ಫುಡ್ ಕೊಡಬೇಕು. ಈಗ ಉದಾಹರಣೆಗೆ ಕೋಲಾರ ಡಿಸ್ಟಿಕ್ ಅಂತ ತೊಗೊಳ್ಳಿ. ನಮಗೆ ಕೋಲಾರಲ್ಲಿ ಏನು ಬೆಳೀತಾರೆ, ಕಡಲೆಕಾಯಿ ಬೆಳೀತಾರೆ ಈ ಕಡೆ, ಆಮೇಲೆ ಮತ್ತು ಬೇರೆ ಬೇರೆ ದವಸ ಧಾನ್ಯಗಳನ್ನು ಬೆಳೀತಾರೆ. ಸೊ ಈಗ ನ್ಯೂಟ್ರಿಷನ್ ನಾವು ಹೆಚ್ಚು ಕೊಡಬೇಕಾಗಿರೋದು ಇದು ಕ್ಯಾಲ್ಶಿಯಂ ಮತ್ತು ಈ ಥರ ಸತು ಇವೆಲ್ಲನೂ ಕೊಡಬೇಕಾಗಿರೋದ್ರಿಂದ, ಮ್ಯಾಗ್ನೀಷಿಯಮ್ ಈ ಥರ ಕಂಟೆಂಟ್ಸ್ ಇರ್ತಕ್ಕಂಥ ಫುಡ್ ಕೊಡಬೇಕಾಗಿರೋದ್ರಿಂದ ಕಾಳುಗಳಲ್ಲಿ ಅದು ಹೆಚ್ಚಿರುತ್ತೆ. ಆ ಕಾಳುಗಳು ನಮಗೆ ಹೆಚ್ಚು ಬರ್ತಾಯಿತ್ತು. ಈಗ ನೀವು ಗುಲ್ಬರ್ಗ ಕಡೆಗೆ ಹೋದರೆ ತೊಗರಿಬೇಳೆ, ಆಮೇಲೆ ಹೆಸರು ಕಾಳು, ಶೇಂಗಾ ಅಲ್ಲೂ ಕೂಡ ಹೆಚ್ಚು ಸಿಗುತ್ತೆ. ಮತ್ತು ಕೋಸ್ಟಲ್ ಏರಿಯಾ ಕಡೆಗೆ ಹೋದರೆ ಬೇರೆ ಐಟಮ್ಸ್ ಸಿಗುತ್ತೆ. ಈ ಥರದಲ್ಲಿ ಆ ಜಿಲ್ಲಾಧಿಕಾರಿಗಳು ಸ್ಥಳೀಯವಾಗಿ ಆ ಒಂದು ಭೌಗೋಳಿಕ ಪ್ರದೇಶಗಳಲ್ಲಿ ಏನು ಬೆಳೆಗಳನ್ನು ಬೆಳೀತಾರೋ ಅದರಲ್ಲೇ ಆ ನ್ಯೂಟ್ರಿಷನ್ ಕಂಟೆಂಟನ್ನು ಕೊಡಲಿಕ್ಕೆ ಆ ಕಮಿಟಿ ಡಿಸಿಷನ್ ಮಾಡಿ MSPTC ಮುಖಾಂತರ ಕೊಡ್ತಾಯಿತ್ತು. ದಟ್ ಈಸ್ ಬೆಸ್ಟ್ ಅಂತ ನಾವು ಹೇಳಿದ್ವಿ. ಸೊ ಆ ರೀತಿಯಲ್ಲಿ ಕೊಡುವಾಗ ಅದು ಆ ಸಿಸ್ಟಮ್ ಕಂಟಿನ್ಯೂ ಆಯಿತು. ಆವಾಗ ಒಂದು ರೀತಿ ಚೆನ್ನಾಗಿತ್ತು ಆ ಸಿಸ್ಟಮ್. ದಟ್ ಸಿಸ್ಟಮ್ ಇಸ್ ಗುಡ್. ಆಮೇಲೆ ಮತ್ತೆ ಏನಾಯಿತು ಅಂದರೆ, ಈ ಕ್ರಿಸ್ಟಿ ಸಂಸ್ಥೆಯನ್ನು ಕೋರ್ಟ್ ವಜಾ ಮಾಡ್ತು. ಅಂದರೆ ಇವ್ರಿಗೆ ಕೊಡಬಾರ್ದು ಅಂತ. ಇವರೇನು ಮಾಡಿದ್ರು, ಇನ್ನೊಂದು ಸ್ವರೂಪದಲ್ಲಿ ಬಂದ್ರೀಗ BIS ಅಂತ ನಾವು ಕರಿತೀವಿ. ಅದಕ್ಕೆ 4 ಗುಂಪುಗಳಿದೆ. ಅದು ಹರಿಹರೇಶ್ವರ ಮತ್ತು ಚಾಮುಂಡೇಶ್ವರಿ ಈ ಥರ ಏನೋ ಒಂದು 4 ಗುಂಪುಗಳನ್ನು ಅವರು ಮಾಡಿಬಿಟ್ರು. ಇಡೀ ರಾಜ್ಯನ 4 ಭಾಗ ಮಾಡಿ ಅದನ್ನು ಒಂದು ಸಂಸ್ಥೆ ಥರದಲ್ಲಿ ಮಾಡಿ ಅವರೇ ಒಂದು ಟೆಕ್ನಿಕಲಿ ಭಾರಿ ಅಡ್ವಾನ್ಸ್ ಇದ್ದಾರೆ. ಅಂದರೆ ಟೆಕ್ನಿಕಲ್ ನಾಲೆಡ್ಜ್ ಕೊಡ್ತೀವಿ MSPTCಗೆ ಅಂತ. ಯಾಕಂದರೆ ಈಗ ನ್ಯೂಟ್ರಿಷನ್ ನೀವು ಕೊಡಬೇಕಾದ್ರೆ ಚೆಕ್ ಮಾಡಬೇಕು ಅದು ಇದೆಯಾ ಇಲ್ವಾ ಅಂತ ಹೇಳಿ. ಯಾಕಂದರೆ ಫುಡ್ ಅಲ್ವಾ ಇದು, ಮಕ್ಕಳಿಗೆ ಕೊಡುವಂಥ ಫುಡ್. ಒಂದು ಮಗುವಿಗೆ ನೀವು ಕೊಡುವಂಥ ಫುಡ್ ಎಕ್ಸ್ಪೈರಿ ಡೇಟ್ ಆಗಿ ಬಂದರೆ ಅಥವಾ ಏನಾದ್ರು ಕಂಟೆಂಟ್ಸ್ ಕಮ್ಮಿ ಇತ್ತು ಅಂತೇಳಿದರೆ ಇಟ್ಸ್ ಎ ಪಾಯ್ಸನ್.
ಹಂಗಾಗಿ ಇದು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಒಂದು ಇದಿರುತ್ತೆ. ಅದಕ್ಕೆ ಇವರೇನು ಮಾಡಿದ್ರು, MSPTCಗಳಿಗೆ ಆ ನಾಲೆಡ್ಜ್ ಇಲ್ಲ, ಹಾಗಾಗಿ ನಾವು ಆ ನಾಲೆಡ್ಜನ್ನು ಕೊಡುವಂಥ ಟೆಕ್ನಿಕಲ್ ಆಗಿ ನಾವು ಬರ್ತೀವಿ ಅಂತ ಹೇಳಿ ಮತ್ತೆ ಅವರು ಬಂದರು. ಈಗ ಅದು ಅವ್ರದ್ದೇ ನಡೀತಾ ಇರೋದು ಇಡೀ ರಾಜ್ಯದಲ್ಲಿ. ಓಕೆ, ಸೊ ನಾವೇನು ಹೇಳ್ತಾ ಇದ್ದೀವಿ, ಮೈಸೂರಲ್ಲಿ CFRT ಏನಿದೆ, ನೀವು ಅವರಿಂದ ಆ ಒಂದು ಕ್ವಾಲಿಟಿಯನ್ನು ಚೆಕ್ ಮಾಡಿಸುವಂಥ ವಿಧಾನವನ್ನು ಅನುಸರಿಸಿ ಅಂತ ಹೇಳಿದ್ರೆ ಅವರು ಇಲ್ಲ, ನಾವೇ ಸಂಸ್ಥೆಗಳನ್ನ ಓಪನ್ ಮಾಡಿದ್ದೀವಿ, ಅಂದರೆ ಸರ್ಟಿಫೈಡ್ BIS ಏನಿದೆ, ನಾವು ಅಲ್ಲಿಂದ ಸರ್ಟಿಫಿಕೇಟ್ ತಂದರೆ ಸಾಕು ಅನ್ನುವ ರೀತಿಯ ಒಂದು ಇದು ನಡೀತಾ ಇದೆ ಸದ್ಯಕ್ಕೆ. ಏನೇ ಆಹಾರದಲ್ಲಿ ಅಥವಾ ಇದರಲ್ಲಿ ಬದಲಾವಣೆಗಳಾದರೂ ಕೂಡ ನಾನು ಭಾಳ ಹೆಮ್ಮೆಯಿಂದ ಹೇಳೋದೇನೆಂದರೆ 1994ಇಂದ ನಾವು ಯೂನಿಯನೈಸ್ ಮಾಡ್ತಾಯಿದ್ದೀವಿ ಅಂಗನವಾಡಿ ವರ್ಕರ್ಸನ್ನ. ಹೆಚ್ಚು ಕಡಿಮೆ ಮೋರ್ ದ್ಯಾನ್ 35 ಇಯರ್ಸ್ ವಿ ರೀಚ್. ಒಂದೇ ಒಂದು ಮಗು ಡೆತ್ ಆಗಿಲ್ಲ ಅಂಗನವಾಡಿದು. ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ನಾವು ಇಂಟರ್ನಲ್ ಫೈಟ್ ಮಾಡ್ತಾಯಿದ್ದೀವಿ ಈ ಥರ ಅಲ್ಲ ಅಂತ, ಬಟ್ ಇನ್ಸೈಡ್ ನೀವು ಬಂದಾಗ ಬಿಕಾಸ್ ಆಫ್ ಅಂಗನವಾಡಿ ಫುಡ್ ಅಥವಾ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳನ್ನು ನಾವು ಹ್ಯಾಂಡಲ್ ಮಾಡುವ ವಿಧಾನದಲ್ಲಿ ಒಂದು ಮಗು ಡೆತ್ ಆಗಿಲ್ಲ ಅನ್ನೋದು ನಮ್ಮ ಹೆಮ್ಮೆ. ಆ ಹೆಮ್ಮೆ ಇದೆ ಇವತ್ತು. ಓಕೆ, ಅದೇ ನೀವು ಪ್ರೈವೇಟ್ ಇದರಲ್ಲಿ ನೀವು ಅದನ್ನು ನೋಡಲಿಕ್ಕಾಗಲ್ಲ, ಬೇರೆ ಬೇರೆ ಇದೆಲ್ಲ ಇರ್ತವೆ. ಆ ಥರದ ಒಂದು ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಮಕ್ಕಳನ್ನು ಸಂರಕ್ಷಣೆ ಅಂಗನವಾಡಿ ಕೇಂದ್ರದಿಂದ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ನಾನು ಪ್ರೌಡಿಂದ ಹೇಳ್ಬೋದು. ಆಮೇಲೆ ಎರಡನೇದೇನಂತ ಹೇಳಿದ್ರೆ, ನಾವು ಹೇಳ್ತಾ ಇರೋದು ಈ ನ್ಯೂಟ್ರಿಷನ್ ಫುಡ್ ಏನಿದೆ, ಬೆಲೆ ಏರಿಕೆಯ ಆಧಾರದಲ್ಲಿ ಯೂನಿಟ್ ಕಾಸ್ಟ್ ಹೆಚ್ಚಾಗಬೇಕು ಅಂತ ನಾವು ಹೇಳ್ತಾಯಿದ್ವಿ. ಈಗ ನೀವು ಹೇಳಿ, 8 ರೂಪಾಯಿಗೆ 500 ಕ್ಯಾಲರಿ ಹೆಂಗೆ ಕೊಡಲಿಕ್ಕಾಗತ್ತೆ? ವಾಟ್ಸ್ ದ ಕ್ವಾಲಿಟಿ ಆಫ್ ಫುಡ್? ಆಮೇಲೆ ವಾಟ್ಸ್ ದ ಕ್ವಾಂಟಿಟಿ ಆಫ್ ಫುಡ್? ಜಸ್ಟ್ ಯು ಕ್ಯಾನ್ ಇಮ್ಯಾಜಿನ್ ಇವತ್ತಿನ ಇದರಲ್ಲಿ ಬೆಲೆ ಏರಿಕೆಯಲ್ಲಿ. ಮತ್ತು ಇದರೊಳಗೆ GST ಬೇರೆ ಹಾಕಿದ್ದಾರೆ. ಹೇಳ್ತೀನಿ, 2017ನಲ್ಲಿ ರಿವೈವ್ ಮಾಡಿದ್ದು 8 ರೂಪಾಯಿ, ಮತ್ತೆ ರಿವೈವ್ ಮಾಡಿಲ್ಲ. 2017 ಅಂದರೆ 8 ವರ್ಷ ಆಯಿತು. 8 ವರ್ಷದಲ್ಲಿ ಎಷ್ಟಾಗಿದೆ ಪ್ರೈಸ್ ರೈಸ್? ಆದರೆ ಎಲ್ಲರೂ ಅಂಗನವಾಡಿ ವರ್ಕರ್ಸ್ನ ಬ್ಲೇಮ್ ಮಾಡ್ತಾರೆ, ಮತ್ತು ಅಲ್ಲಿರುವಂಥ ಕೆಲವು ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಬ್ಲೇಮ್ ಮಾಡ್ತಾರೆ. ಆದರೆ ಗೌರ್ಮೆಂಟ್ ಇಟ್ಸ್ ಎ ಪಾಲಿಸಿ. ಆ ಗೌರ್ಮೆಂಟ್ ಪಾಲಿಸಿಯನ್ನು ನೋಬಡಿ ಇಟ್ಸ್ ಕ್ವಶನಿಂಗ್. ಏನಕ್ಕೆ ಈ ಥರ ರೈಸ್ ಮಾಡಿಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ 2014 ಅಪ್ ಟು 2014 ಈ ಸ್ಕೀಮ್ಗೆ ಸೆಂಟ್ರಲ್ ಗೌರ್ಮೆಂಟ್ 90% ಬಜೆಟನ್ನು ಕೊಡ್ತಾಯಿತ್ತು. 90%. ಬಿಫೋರ್ ದ್ಯಾಟ್ ಯುನಿಸೆಫ್ ಸಹಾಯ ಮಾಡ್ತಿತ್ತು. ಯುನಿಸೆಫ್ ಒಂದು ಸ್ಟೇಜ್ವರೆಗೂ ಸಹಾಯ ಮಾಡಿ ಆಮೇಲೆ ರಾಜ್ಯ ಸರ್ಕಾರ ಇದಕ್ಕೆ ಆಯಾ ಸರ್ಕಾರಗಳು ಮಾಡಬೇಕು ಅಂತ ಹೇಳಿತು. ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ ಟು 2014 90% ಕೊಡ್ತಿತ್ತು. 10% ಸ್ಟೇಟ್ಸ್ ಕೊಡಬೇಕು, ಶೇರ್ಸ್ ಕೊಡಬೇಕು ಅಂತ ಹೇಳಿತು. ಅದು ನಡೀತಾ ಇತ್ತು. ಆಮೇಲೆ ನೀತಿ ಆಯೋಗ ರಚನೆ ಆಯಿತು. ಅದರ ಮೊದಲು ಪ್ಲ್ಯಾನಿಂಗ್ ಕಮಿಷನ್ ಇತ್ತು. ಪ್ಲ್ಯಾನಿಂಗ್ ಕಮಿಷನ್ ಮತ್ತು ನಮ್ಮ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದೆಲ್ಲದಕ್ಕೂ ಕೂಡ ಪ್ರಾವಿಷನ್ ರೆಕಮೆಂಡೇಷನ್ಸ್ ಮಾಡ್ತಾಯಿದ್ರು, ಇಷ್ಟಿಷ್ಟು ಕೊಡಬೇಕು ಅಂತ. ಅದರ ಪ್ರಕಾರದಲ್ಲಿ ಪ್ಲ್ಯಾನಿಂಗ್ ಕಮಿಷನ್ ರೆಕಮೆಂಡ್ ಮಾಡಿ ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಅದರ ಬೆಲೆ ಏರಿಕೆ ಆಧಾರದಲ್ಲಿ ಬಜೆಟ್ಗಳನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಅವರು ಸಲಹೆಗಳನ್ನು ಕೊಡ್ತಾಯಿತ್ತು. ಬಟ್ 2014 ಆಫ್ಟರ್ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಏನಾದರೂ ಈ ದೇಶದಲ್ಲಿ, ಅವರು ಆ ಪ್ಲ್ಯಾನಿಂಗ್ ಕಮಿಷನನ್ನೇ ರದ್ದು ಮಾಡಿದ್ರು. ನೀತಿ ಆಯೋಗವನ್ನು ಅವರು ರಚನೆ ಮಾಡಿದ್ರು. ನೀತಿ ಆಯೋಗ ಮೀನ್ಸ್ ವಾಟ್ ಅಂತ ಹೇಳಿದ್ರೆ, ಅವರು ನೀತಿ ಹೇಳ್ತಾರೆ, ಬಜೆಟ್ ಏನು ನಾವು ಕೊಡುವುದಿಲ್ಲ. ನಾವು ಹೆಂಗಿರಬೇಕು ಅಂತ ಹೇಳ್ತೀವಿ, ಏನಿರಬೇಕು ಅಂತ ಹೇಳ್ತೀವಿ, ಆದರೆ ಅದಕ್ಕೆ ಬೇಕಾಗಿರುವಂಥ ಫೀಡ್ ಇದೇನಿದೆ, ಸೋರ್ಸ್ ಏನಿದೆ, ಫೈನಾನ್ಷಿಯಲ್ ರಿಸೋರ್ಸ್ ಅಂತ ನಾವೇನು, ಅದು ಯಾವುದು ನಮ್ಮದು ಜವಾಬ್ದಾರಿ ಅಲ್ಲ, ಆಯಾ ರಾಜ್ಯ ಸರ್ಕಾರಗಳಿಗೆ ಜವಾಬ್ದಾರಿ ಅಂತ 90 ಇದ್ದಂಥ 10/90 ಇದ್ದದ್ದು 60-40 ಶೇರಿಂಗ್ ಆಗ್ಬಿಡ್ತು. ಸೊ 60-40 ಶೇರಿಂಗ್ ಆದ ಕೂಡಲೇ 40% ರಾಜ್ಯ ಸರ್ಕಾರ ಕೊಡಬೇಕು, 60% ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾಯಿದೆ. ಸೊ ಈ ರೀತಿಯಲ್ಲಿ ಕೊಡುವಾಗ ಇವತ್ತು ಅಂಗನವಾಡಿಗಳಿಗೆ ಯಾಕೆ ನಾವು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ನಾವೇನು ಹೇಳ್ತೀವಿ, ಮೂಲಭೂತ ಸೌಕರ್ಯಗಳು, ಅದರ ಕೊರತೆ ಯಾಕೆ ನಮಗೆ ಹೆಚ್ಚು ಬರ್ತಾ ಇದೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಿಸ್ ಇದು. ಆಮೇಲೆ ನಾ ಹೇಳೋದು, ಈಗ ನೀವು 21,000 ಕೋಟಿ ಅಂತ ಹೇಳಿದ್ರೆ, ಆ 21,000 ಕೋಟಿನೇ ಪ್ರತಿ ವರ್ಷ ಕೊಡೋದು. ನೀವು ಯಾವುದನ್ನು ಇಂಕ್ರೀಸೇ ಮಾಡಲ್ಲ, ಬಜೆಟ್ನೇ ಇಂಕ್ರೀಸ್ ಮಾಡಲ್ಲ. ಇನ್ನೊಂದು ಕಡೆಯಲ್ಲಿ ಇದು ಬೆಲೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗುತ್ತೆ. ಸೊ ಈ ಥರದ ಕೆಲವು ಅಡಲ್ಸು ಈ ಒಂದು ಸ್ಕೀಮಲ್ಲಿ ಇದೆ. ಆಮೇಲೆ ಈಗ ನಮಗೆ ಬಂದಿರುವಂಥ ಈಗ ಭಾಳ ಸವಾಲು ಬಂದಿರೋದೇನೆಂದರೆ, ಒಂದು ಕಡೆಯಲ್ಲಿ ಶೇರಿಂಗ್ ಪ್ಯಾಟ್ರನ್ ಅವರು ಕಟ್ ಮಾಡಿದ್ರು, ಚೇಂಜ್ ಮಾಡಿದ್ರು. ಎರಡನೇದು GST ಸಿಸ್ಟಮ್ ತಂದರು, ಅಂದರೆ ರಾಜ್ಯಗಳಿಂದ ಕೇಂದ್ರಕ್ಕೆ ಹೋಗಬೇಕು, ಕೇಂದ್ರದಿಂದ ಮತ್ತೆ ರಾಜ್ಯಕ್ಕೆ ಹಣ ಕೊಡಬೇಕು ಅಂತ. ಅದರಲ್ಲೂ ಕೂಡ ನೀವು ಕರ್ನಾಟಕಕ್ಕೆ ಕೊಡ್ತಾ ಇರೋ ದುಡ್ಡನ್ನು ಕಡಿತ ಮಾಡಿದ್ದೀರ.
ಒಂದು ಕಡೆ ನಾಟ್ ಓನ್ಲಿ ICDS, ಟೋಟಲ್ ಆಲ್ ಇದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಏನಿದೆ ಅದಕ್ಕೆ 60-40 ಮಾಡಿದ್ರಿ. ನಂಬರ್ 2, ನಮ್ಮ ರಾಜ್ಯಕ್ಕೆ ಏನು ಹಣಕಾಸು ಆಯೋಗದಿಂದ ಬರಬೇಕಾದಂಥ ಭಾಗ ಏನಿದೆ ಅದನ್ನು ನೀವು ಕೊಡ್ತಾ ಇಲ್ಲ, ಬೇರೆ ಬೇರೆ ಕಾರಣಗಳೇ. ಮತ್ತು ಹೆಂಗೆ ಈ ಸ್ಕೀಮ್ಸ್ ನಡೆಯುತ್ತೆ? ನೀವು ಮೇಲ್ಮಟ್ಟದಲ್ಲಿ ಮಾತಾಡ್ತಾ ಇದ್ದೀರಿ, ಮಕ್ಕಳ ನ್ಯೂಟ್ರಿಷನ್ ಚೆನ್ನಾಗಿರಬೇಕು, ಎಜುಕೇಷನ್ ಚೆನ್ನಾಗಿರಬೇಕು, ಹೆಲ್ತ್ ಚೆನ್ನಾಗಿರ್ಬೇಕಂತ. ಬಟ್ ನೀವು ಅದಕ್ಕೆ ಮಾಡಬೇಕಾಗಿರುವಂಥ ಕೆಲಸ ಏನು ಮಾಡ್ತಾಯಿದ್ದೀರಿ? ಕಟ್ ಮಾಡ್ತಾಯಿದ್ದೀರಿ. ಸೊ ಇದು ಬೇಸಿಕ್. ಇದು ರಾಜ್ಯ ಸರ್ಕಾರ ಈಗ ಅವರು ಮಾತೃಪೂರ್ಣ ಯೋಜನೆ ಇದ್ರ ಒಳಗಡೆ 9 ರೂಪೀಸ್ ಎಕ್ಸಸ್ ಕೊಡ್ತಾಯಿದೆ. ಓಕೆ, ಸೊ ಈ ಥರದಲ್ಲಿ ಈ ಒಂದು ಸ್ಕೀಮ್ಗೆ ಒಂದು ಏನು ಅಡಲ್ಟ್ಸ್ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಇನ್ನು ನ್ಯೂಟ್ರಿಷನ್ ವಿಚಾರಕ್ಕೆ ಬಂದರೆ ಅವ್ರು ಕೊಡುವಂಥ 4 ರೂಪಾಯಿ, ಇವ್ರು ಕೊಡುವಂಥ 4 ರೂಪಾಯಿ, ಅದು ಕೂಡ 2017ರಿಂದ ಮಕ್ಕಳಿಗೆ ಗರ್ಭಿಣಿ ಬಾಣಂತಿ ಎಲ್ಲರಿಗೂ 8 ರೂಪಾಯಿ, 9 ರೂಪಾಯಿ, 21 ರೂಪಾಯಿ. ಅದೇ ಸಿವಿಯರ್ ಮಾಲ್ ನ್ಯೂಟ್ರಿಷನ್ಗೆ 21 ಇದೆ, ಆ ಥರ ಕ್ಯಾಟಗರಿ ಇದೆ. ನಾನು ಅದನ್ನು ನಿಮಗೆ ಕೊಡ್ತೀನಿ ಬೇಕಿದ್ರೆ. ಓಕೆ, ಸೊ ಈ ಥರದಲ್ಲಿ ಅವರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಮತ್ತು ಈಗ ಕೋಳಿ ಮೊಟ್ಟೆ ಕೊಡ್ತಾರೆ. ಕೋಳಿ ಮೊಟ್ಟೆಯಲ್ಲಿ ಏನಾಗಿದೆ ಅಂದರೆ ಅದೇ ಎಲ್ಲರಿಗೂ ಕಂಡು ಬೀಳುತ್ತೆ. ಈಗ 1 ತಿಂಗಳು ಜಾಸ್ತಿ ಇದೆ. ಕೋಳಿ ಮೊಟ್ಟೆ ರೇಟ್ ಹೆಂಗೆ ಹೆಚ್ಚಾಯಿತು? ಅಂಗನವಾಡಿಗಳಿಗೆ, ಪ್ರೈಮರಿ ಶಾಲೆಗೆ ಕೋಳಿ ಮೊಟ್ಟೆ ಕೊಡೋದಕ್ಕಿಂತ ಮುಂಚೆ ಕೋಳಿ ಮೊಟ್ಟೆಗೆ ರೇಟೇ ಇರಲಿಲ್ಲ. ಇಲ್ಲಿ ಯಾವಾಗ ಕೊಡ್ತೀವಿ ಅಂತೇಳಾಯಿತು ಎಲ್ಲ ಗ್ರಾಮಗಳಲ್ಲೂ ರೇಟ್ ಜಾಸ್ತಿ ಆಗ್ಬಿಡ್ತು. ಇವರು ಅಂಗನವಾಡಿಗೆ ಒಂದು ಕೋಳಿ ಮೊಟ್ಟೆಗೆ ಎಷ್ಟು ಕೊಡ್ತಾರಮ್ಮ? 6 ರೂಪಾಯಿ ಕೊಡ್ತಾರೆ, 6 ರೂಪಾಯಿ ಕೊಡ್ತಾರೆ. ಈಗ 1 ತಿಂಗಳು ಬೆನಿಫಿಷಿಯರ್ಸ್ 20 ಜನ ಇರ್ತಾರೆ, ಇನ್ನೊಂದು ತಿಂಗಳಲ್ಲಿ ಇದ್ದಕ್ಕಿದ್ದಂಗೆ 25 ಜನ ಆಗಿಬಿಡ್ತಾರೆ. ಇವರು ಸ್ಯಾಂಕ್ಷನ್ ಮಾಡಲ್ಲ. ನಾವು 25 ಜನಕ್ಕೂ ಹಂಚಿಕೊಡ್ಬೇಕು. ಆವಾಗ ಲೋಕಲ್ ಏನು ಹೇಳ್ತಾರೆ? ನೀವು ಹಂಚಿಕೊಟ್ಬಿಡಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಬೋರ್ಡಲ್ಲಿ ಏನಿರುತ್ತೆ? 25 ಮೊಟ್ಟೆ ಕೊಡಬೇಕು ಅಂತ ಇರುತ್ತೆ. ನಾವು ಹಂಚಿಕೊಡುವಾಗ 25 ಮೊಟ್ಟೆ ಕೊಡಲ್ಲ. ಆವಾಗ ಅಂಗನವಾಡಿ ವರ್ಕರನ್ನು ಬ್ಲೇಮ್ ಮಾಡ್ತಾರೆ. ಬಟ್ ಇವರು ಇಲ್ಲಿ ರಿಲೀಸ್ ಮಾಡದೇ ಇರೋದು, ಆಮೇಲೆ ಬೆಲೆ ಏರಿಕೆ ಆಧಾರದಲ್ಲಿ ಕೋಳಿ ಮೊಟ್ಟೆ ಹಣವನ್ನು ಇನ್ಕ್ರೀಸ್ ಮಾಡದೇ ಇರೋದು, ನೋಬಡಿ ಕ್ವಶನಿಂಗ್. ಮತ್ತು ಯಾರಿಗೂ ಗೊತ್ತಾಗಲ್ಲ. ಅವರೇನು ಹೇಳ್ತಾರೆ? ನಾವೇನು ಮಾಡೋಕ್ಕಾಗಲ್ಲ, ನಮಗೆ ಬಜೆಟ್ ಇಷ್ಟ ಇದೆ, ನೀವು ಗ್ರಾಮ ಪಂಚಾಯಿತಿಗಳಿಗೆ ಕೇಳ್ಕೊಳ್ಳಿ, ಕಾರ್ಪೊರೇಷನ್ಗಳಿಗೆ ಕೇಳ್ಕೊಳ್ಳಿ, ಮುನ್ಸಿಪಾಲ್ಟಿಗೆ ಕೇಳಿ ಅಂತ. ಅವರೇನು ಹೇಳ್ತಾರೆ? ಗ್ರಾಮ ಪಂಚಾಯಿತಿಯವರು ಇಲ್ಲಿ ಮೇಲ್ಮಟ್ಟದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ, ಕೆಳಮಟ್ಟದಲ್ಲಿ ಕೊಡಲ್ಲ. ಆಮೇಲೆ ಇನ್ನೊಂದು ಎಲೆಕ್ಟ್ರಿಸಿಟಿ, ಅಂಗನವಾಡಿಗಳಿಗೆ ಇದು ಕರೆಂಟ್ ಬೇಕು, ಆಯಿತಾ? ಕರೆಂಟ್ ಬೇಕು ಅಂತ ಹೇಳಿದ್ರೆ ಯಾರು ಕೊಡಬೇಕು? ಎಲ್ಲಿಂದ ದುಡ್ಡು ಬರುತ್ತೆ? ಆ ಬಿಲ್ ಯಾರು ಪೇ ಮಾಡಬೇಕು? ಪಂಚಾಯಿತಿಗಳು ಪೇ ಮಾಡಬೇಕು, ಮಾಡುವುದಿಲ್ಲ. ನೀರು ಬೇಕು, ನೀರು ಯಾರು ಸಪ್ಲೈ ಮಾಡಬೇಕು? ಅಂಗನವಾಡಿಗೆ ಪಂಚಾಯಿತಿ ಮಾಡಬೇಕು. ಎಲ್ಲಿ ಮಾಡ್ತಾರೆ? ಸೊ ಈ ಥರದಲ್ಲಿ ಅದಕ್ಕೆ ಒಂದು ಇರುವಂಥದ್ದನ್ನು ಸ್ಟ್ರೀಮ್ಲೈನ್ ಮಾಡೋಕ್ಕೆ ನಂಬರ್ 1 ಬಜೆಟ್ ಅಲ್ಲೇ ಕಟ್ ಮಾಡಿಬಿಡ್ತಾರೆ. ಎರಡನೇದು ಡಿಸೆಂಟ್ರಲೈಸೇಷನ್ ಪಾರ್ಟಾಗಿ ಇದನ್ನು ಒಂದು ಇಂಪಾರ್ಟೆಂಟ್ ಅಜೆಂಡಾ ಆಗಿ ತೊಗೊಳ್ತಾರೆ. ಅಂಗನವಾಡಿ ವರ್ಕರನ್ನು ಬ್ಲೇಮ್ ಮಾಡಲಿಕ್ಕೆ ತೊಗೊಳ್ತಾರೆ, ಆಯಿತಾ? ಕರಪ್ಷನ್ ಅಂತ ಹೇಳೋಕ್ಕೆ ತೊಗೊಳ್ತಾರೆ. ಆದರೆ ನೀವು ಒಂದು ಅಂಗನವಾಡಿಗೆ ಕೊಡಬೇಕಾಗಿರುವಂಥ ಈ ನಮ್ಮ ಡಿಸೆಂಟ್ರಲೈಸೇಷನ್ ಇದ್ರೊಳಗಡೆ ಈಗ ನೀವು ಏನು ಮನೆಗಳನ್ನು ಹಂಚ್ತೀರಿ, ಸೈಟ್ ಮಾಡಿ ಹಂಚ್ತೀರ. ಅಂಗನವಾಡಿಗೆ ಯಾಕೊಂದು ಸೈಟ್ ಕೊಡಲ್ಲ? ಯಾಕೆ ಕೊಡಲ್ಲ? MP ಫಂಡ್ ಅಂತೀರಿ, MLA ಫಂಡ್ ಅಂತೀರಿ, ಬೇರೆ ಬೇರೆ ಫಂಡ್, ಹೈದ್ರಾಬಾದ್ ಕರ್ನಾಟಕ KKRDB ಫಂಡ್ ಅಂತ ಹೇಳ್ತೀರಾ. ಆಮೇಲೆ ಮತ್ತೆ ಈ ಥರ ಕೆಲವು ಏನು ಪ್ರಾಕೃತಿಕವಾಗಿ ಅಪಘಾತಗಳಾದಾಗ ಅದಕ್ಕೆ ಕೆಲವು ಫಂಡ್ಸ್ ಅಂತ ಹೇಳಿ ತೆಗೆದಿಡ್ತಾರೆ. ಅದ್ರ ಒಳಗಡೆ ಯಾಕೆ? ಇದು ಮುಳುಗಡೆ ಪ್ರದೇಶ ಬರುತ್ತೆ, ನೀರು ಬರುತ್ತೆ, ಮುಳುಗಡೆ ಆಗೋಗುತ್ತೆ, ಕೋಸ್ಟಲ್ ಏರಿಯಾ ಎಲ್ಲ. ಸೊ ಆವಾಗ ಫಂಡ್ಸ್ ಬರುತ್ತೆ. ಆವಾಗ ಅಂಗನವಾಡಿಗೆ ಯಾಕೆ ರಿಸರ್ವ್ ಮಾಡಲ್ಲ ನೀವು? ಡಿಸೆಂಟ್ರಲೈಸೇಷನ್ ನೀವು ಹೇಳ್ತಾ ಇರೋದು ಈ ರೀತಿ ಎಲೆಕ್ಟ್ರಿಸಿಟಿ, ವಾಟರು. ಎಸ್, ಈಗ ಫಾರ್ ಎಕ್ಸಾಂಪಲ್ ಪಂಚಾಯಿತಿ ಇದೆಲ್ಲವನ್ನು ಪ್ರತಿ ಗ್ರಾಮದಲ್ಲಿ ಕೊಟ್ಟುಬಿಟ್ರೆ ನಮಗೆ ಸಮಸ್ಯೆ ಬರಲ್ಲ. ಕಾರ್ಪೊರೇಷನ್, ಬ್ಯಾಂಗ್ಳೂರು ಮೆಟ್ರೋ ಕಾರ್ಪೊರೇಷನ್ ಅವರ ವ್ಯಾಪ್ತಿ ಒಳಗಡೆ ಬಂದುಬಿಟ್ಟು ಅವ್ರು ಕೊಟ್ಟುಬಿಟ್ರೆ ನಮಗೆ ಸಮಸ್ಯೆ ಬರಲ್ಲ. ಮುನ್ಸಿಪಾಲಿಟಿ, ಸಿಟಿ ಮುನ್ಸಿಪಾಲಿಟಿ ಅವರು ಆ ರೀತಿಯಲ್ಲಿ ಫಾರ್ಮೇಷನ್ ಆಗಬೇಕಂತ ನಾವು ಹೇಳೋದು. ಆದರೆ ಇವರು ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲರೂ LKG UKG ಆಗಬೇಕು, ಹೈಯರ್ ಅಂದರೆ ಅಬೋವ್ 6 ಇಯರ್ ಮಕ್ಳಿಗೆ ಏನು ಬೇಕೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಬಿಲೋ 6 ಇಯರ್ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ನಾವು ಹೇಳೋದು ಬೀಜ ಇಲ್ಲದೆ ನಿಮಗೆ ಸಸಿ ಹೆಂಗೆ ಬರುತ್ತೆ? ಅಂಗನವಾಡಿ ಇಟ್ಸ್ ಎ ಬೀಜ, ಸೀಡ್. ಆ ಸೀಡ್ ಚೆನ್ನಾಗಿದ್ದರೆ ಮಾತ್ರ ಅದು ಮೊಳಕೆ ಬರುತ್ತೆ. ನೀವು ಮೊಳಕೆ ಬಂದ ಮೇಲೆ ನೀವು ಅದ್ರ ಬಗ್ಗೆ ಗಮನ ಕೊಡ್ತೀರಾ. ಆ ಮೊಳಕೆ ಬರಲಿಕ್ಕೆ ಬೇಕಾಗಿರುವಂಥ ಸೀಡ್ ಇದೆಯಲ್ಲ, ಅದರ ಸಂರಕ್ಷಣೆ ಯಾರು ಮಾಡೋದು? ನೀವು ಫಂಡ್ ಕೊಡಲ್ಲ, ಏನೂ ಕೊಡಲ್ಲ, ನಿಮಗೆ ಯಾರಿಗೂ ಬೇಕಿಲ್ಲ ಇದು. ಖಂಡಿತ. ಈ ಬೆಲೆ ಏರಿಕೆ ಆಗಿದ್ರೂ ಕೂಡ ಬಜೆಟ್ ಅಷ್ಟೇ ಇಡೋದು, ಮತ್ತು ಏನು ತಗೊಳ್ಳೋಕ್ಕೆ ಬೇಕಾಗಿರೋ ಅಂಥ ರೇಷನ್ಗೂ ಮೊಟ್ಟೆ ಇರಲಿ, ಬೇರೆ ಅದಕ್ಕೂ ಕಡಿಮೆ ಇಡೋದು. ಈ ಸಮಸ್ಯೆನ ಅಂಗನವಾಡಿ ಕಾರ್ಯಕರ್ತರು
ಅಲ್ಲಿರುವಂತ ಸ್ಥಳೀಯವಾಗಿ ಎದುರಿಸ್ತಾ ಇರ್ತಾರೆ. ಹೌದು. ಸೊ ಅವರು ಈಗ ಇದರ 20 ಜನ ಇರ್ಬೇಕು, 25 ಜನ ಇದ್ರು, ಆ ಕಾಸ್ಟ್ ನ ಎಲ್ಲಿಂದ ಹಾಕ್ತಾರೆ ಅವಾಗ? ಅಲ್ಲ, ಆ ಸಮಸ್ಯೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಅಷ್ಟೇ ಅವರು. ಈಗ 10 ಮಕ್ಕಳಿರ್ತಾರೆ, ಅಡುಗೆ ಮಾಡ್ತಾರೆ, 10 ಮಕ್ಳಿಗಾಗುವಷ್ಟು, 12 ಮಕ್ಕಳಿದ್ರೆ ಅದರಲ್ಲೇ ಹಂಚ್ತಾರೆ, ಬೇರೆ ದಾರಿ ಇಲ್ಲ. ಪೌಷ್ಟಿಕಾಂಶತೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಹೊಡೆತ ಬೀಳುತ್ತೆ ಪಕ್ಕ. ಈಗಂತೂ FRS ತಂದಿದ್ದಾರೆ. FRS ಅಂದರೆ ಫೇಸ್ ರೆಕಗ್ನೈಸೇಷನಲ್ ಸಿಸ್ಟಮ್ ಅಂತ. ಈಗ FRS ನಾವು ಹೈಕೋರ್ಟಿಗೆ ಹೋಗಿದ್ದೀವಿ, ಈಗ ನೋಟಿಸ್ ಇಶ್ಯೂ ಆಗಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಡೂಪ್ಲಿಕೇಟ್ ಆಗ್ತಾ ಇದೆ ಅಂತ. ಬಗ್ಗೆ ಸ್ವಲ್ಪ ಹೇಳ್ತೀರಾ, ಏನಕ್ಕೆ ತಂದರು? ಹಾಂ, FRSನ್ನು ತಂದಿರೋದು ನಮ್ಮ ಇದು ಸರ್ಕಾರ ಹೇಳ್ತಿರೋದು ಅಂಗನವಾಡಿಗಳಲ್ಲಿ ಡೂಪ್ಲಿಕೇಶನ್ ಆಗ್ತಾಯಿದೆ, ಕರಪ್ಷನ್ ಆಗ್ತಾಯಿದೆ, ಅದೇ ಹೆಚ್ಚುವರಿ ಬೆನಿಫಿಷಿಯರ್ಸನ್ನು ಶೋ ಮಾಡ್ತಿದ್ದಾರೆ. ಹಾಗಾಗಿ ನಾವು ಅದನ್ನು ಸ್ಟ್ರೀಮ್ಲೈನ್ ಮಾಡೋದಕ್ಕೆ FRS ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ. ನಮ್ಮ ಪಾಯಿಂಟು 1975ರಲ್ಲಿ ಯೋಜನೆ ತಂದದ್ದು. ಈಗ FRS ತಂದದ್ದು ಇಂಟ್ರೊಡ್ಯೂಸ್ ಮಾಡಿರೋದು ಈಗ ಈ 2-3 ಇಯರ್ಸ್ ಬ್ಯಾಕ್. ಅಂದರೆ ಹೆಚ್ಚು ಕಡಿಮೆ 46-47 ವರ್ಷ ನಾವು FRS ಇಲ್ಲದೇ ಕೆಲಸ ಮಾಡಿದ್ದೀವಿ. ನಿಮಗೆ ಫಿಗರ್ ಕೊಡ್ತೀವಿ. ICDS ಬಿಫೋರ್ ಎಷ್ಟು ಮಾಲ್ನ್ಯೂಟ್ರಿಷನ್ ಇತ್ತು, ಎಷ್ಟು ಜನ ಸಾಯ್ತಾಯಿದ್ರು. ಆಫ್ಟರ್ ICDS ಯಾವ ರೀತಿಯಲ್ಲಿ ಅದನ್ನು ತಡೆಗಟ್ಟಲಿಕ್ಕೆ ಸಹಾಯ ಆಗಿದೆ, ನಮ್ಮ ಹತ್ರ ಇದೆ, ಡಾಕ್ಯುಮೆಂಟ್ ಕೊಡ್ತೀವಿ ನಾವು ನಿಮಗೆ. ನೀವು ಅದನ್ನು ನೋಡಿ ಅನಾಲಿಸಿಸ್ ಮಾಡಿ ನೀವು. ಓಕೆ, ಆವಾಗ ಇದೇ ಅಂಗನವಾಡಿ ವರ್ಕರ್ಸೇ ಕೆಲಸ ಮಾಡಿತ್ತು. ಎರಡನೇದು NGOಗಳೆಲ್ಲ ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿದ್ದೆ ಆವಾಗ ಆಫ್ಟರ್ ಇಂಡಿಪೆಂಡೆಂಟ್ ಮತ್ತು ಇತ್ತೀಚೆಗೆ. ಈಗ ಪಾಪ್ಯುಲೇಷನ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿ ಯಾವ ಹೆಣ್ಣುಮಗಳು ಆಪ್ರೇಷನ್ ಮಾಡಿಸ್ಕೊಳ್ತಾ ಇರಲಿಲ್ಲ, ಫ್ಯಾಮಿಲಿ ಆಪ್ರೇಷನ್ ಮಾಡಿಸ್ಕೊಳ್ತಾ ಇರಲಿಲ್ಲ. ಎಲ್ಲರೂ ದೇವ್ರು ಕೊಟ್ಟ ಮಕ್ಕಳು, ಅದಷ್ಟಕ್ಕೆ ಅದು ಯಾವಾಗ ನಿಲ್ಲುತ್ತೋ ಆವಾಗ ನಿಲ್ಲಿ ಅನ್ನುವಂಥ ಒಂದು ಕಾಲ ಇತ್ತು. ಕರೆಕ್ಟಾ? ಯಾರಾದರೂ ನೀವು ಹೋಗಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಹೊಡಿತಾ ಇದ್ರು ಅವರನ್ನು, ಆ ಅವೇರ್ನೆಸ್ ಕೊಡ್ಲಿಕ್ಕೆ ಹೋದವ್ರನ್ನ ಹೊಡಿತಾಯಿದ್ರು. ಆ ರೀತಿ ಹೊಡೆತ ತಿಂದು ಒಂದು ಸಾಂಪ್ರದಾಯಿಕವಾಗಿದ್ದಂಥ ಮನೋಭಾವನೆಯನ್ನು ಸೈಂಟಿಫಿಕ್ ಒಂದು ಮನೋಭಾವನೆಗೆ ಬದಲು ಮಾಡಿದ್ಯಾರು? ಇದೇ ಅಂಗನವಾಡಿ ವರ್ಕರ್. ಆವತ್ತು ನಿಮ್ಮ FRS ಇರಲಿಲ್ಲ, ಆವಾಗ ಯಾವ ಡಿಜಿಟಲ್ ಇರಲಿಲ್ಲ. ಕರೆಕ್ಟಾ? ಆಮೇಲೆ ಇವತ್ತು ಒಂದು ಅಂಗನವಾಡಿಗೆ ಮಕ್ಕಳು ಬರ್ತಾರೆ, ನೀವು ಹೋಗಿ ಚೆಕ್ ಮಾಡಿ, ಒಂದು 10 ಮಕ್ಕಳು ಬರ್ತಾರೆ, 10 ಚಿಲ್ಡ್ರನ್ಸ್ ಅಂತ ಅಂದ್ಕೊಳ್ಳೋಣ. ಒಂದು ಮಗು ಹೈಪರ್ ಇರುತ್ತೆ, ಹೈಪರ್ ಆ್ಯಕ್ಟಿವ್ ಇರುತ್ತೆ, ಇನ್ನೊಂದು ಮಗು ಆ್ಯಕ್ಟಿವೇ ಇರಲ್ಲ, ಒಂದು ಮಗು ಡಿಪ್ರೆಷನ್ ಇರುತ್ತೆ, ಒಂದು ಮಗು ಮಾತು ತೊದಲುತ್ತೆ, ಚೆನ್ನಾಗೇ ಇರುತ್ತೆ, ಇದ್ದಕ್ಕಿದ್ದಂಗೆ ಮಾತು ತೊದಲುತ್ತೆ. ಅಂಥ ಮಕ್ಕಳನ್ನು ಪ್ರೀತಿ ಮಾಡಿ ತೊಡೆ ಮೇಲೆ ಕೂರಿಸ್ಕೊಂಡು ಆ ಮಗುವನ್ನು ಸಮಾಜದ ಮುಖ್ಯವಾಹಿನಿಗೆ ತರೋದು ನಮ್ಮ ಅಂಗನವಾಡಿ ವರ್ಕರ್. ಆವಾಗ ನಿಮ್ಮ FRS ಇರಲಿಲ್ಲ, ನಿಮ್ಮ FRS ಇರಲಿಲ್ಲ ಆವಾಗ. ಆಯಿತಾ? ಸೊ ಈಗ FRS ಅಂತೇಳಿ ಯಾಕೆ ನೀವು ತಂದಿರೋದು ಅಂತ ಹೇಳಿದ್ರೆ, ನೀವು ಅಂಗನವಾಡಿಯಲ್ಲಿರ್ತಕ್ಕಂಥ ಕರಪ್ಷನನ್ನು ಕಮ್ಮಿ ಮಾಡಲಿಕ್ಕಲ್ಲ. ನೀವು ಅಂಗನವಾಡಿ ಕರಪ್ಷನ್ ಕಮ್ಮಿ ಮಾಡಬೇಕಾದ್ರೆ ನಿಮ್ಮ ಪಾರ್ಲಿಮೆಂಟಿಂದ ಮೊದಲು ಕರಪ್ಷನ್ ಕಮ್ಮಿ ಮಾಡಿ. ನಿಮ್ಮ ಸೆಂಟ್ರಲ್ ಮಿನಿಸ್ಟರ್ ಬಜೆಟನ್ನು ರಿಲೀಸ್ ಆದಾಗ ಎಷ್ಟು ಕಮಿಷನ್ ತೊಗೊಳ್ತಾರೆ ಅನ್ನೋದನ್ನು ನೋಡಿ, ಅಥವಾ ರಾಜ್ಯಗಳಲ್ಲಿ ಅದನ್ನು ಅನುದಾನಗಳನ್ನ ರಿಲೀಸ್ ಮಾಡುವಾಗ, ಕಾಂಟ್ರಾಕ್ಟ್ ಕೊಡುವಾಗ, ಟೆಂಡರ್ ಕೊಡುವಾಗ ನೀವೆಷ್ಟು ಕಮಿಷನ್ ತೊಗೊಳ್ತೀರಾ ಅಂತ ನೋಡಿ. ಅದು ಯಾವುದನ್ನೂ ನೀವು ನೋಡುವುದಿಲ್ಲ. ಇಲ್ಲಿ ಅಂಗನವಾಡಿ ವರ್ಕರನ್ನು ಸ್ಟ್ರೀಮ್ಲೈನ್ ಮಾಡ್ತೀವಿ ಅಂತ ಹೇಳ್ತೀರಾ. ಸೊ ಈ FRS ಅನ್ನೋ ಉದ್ದೇಶ ನಾಟ್ ಸ್ಟ್ರೀಮ್ಲೈನ್. FRS ಬರೋದ್ರಿಂದ ಸ್ಟ್ರೀಮ್ಲೈನ್ ಆಗಲ್ಲ. ಈಗ FRS ಬಂದಿರೋದು ಯಾಕೆ ಅಂತ ಹೇಳಿದ್ರೆ, ನಾನು ಕ್ಲಿಯರ್ ಹೇಳ್ತೇನೆ, ಒಂದು ಕಡೆ ಬಜೆಟನ್ನು ಕಮ್ಮಿ ಮಾಡಿದ್ದಾರೆ. ಎರಡನೇದು, ಎಲ್ಲ ನಮ್ಮ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಅಂಗನವಾಡಿ ವರ್ಕರ್ಸ್ ಪರವಾಗಿ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾವೆ. ಆದರೆ ಒಂದೊಂದು ಕಾನೂನು ಲಾಗೂ ಆಗ್ತಾಯಿದೆ. ಈಗ 1972 ಗ್ರ್ಯಾಜ್ಯುಟಿ ಆ್ಯಕ್ಟ್ ಅವ್ರಿಗೆ ಅಪ್ಲೈ ಆಗಿದೆ. ಆಯಿತಾ? ಅವ್ರನ್ನ ರೆಕಗ್ನೈಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ILC ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ಗಳು ಇವರನ್ನು ವರ್ಕರ್ ಅಂತೇಳಿ ರೆಕಗ್ನೈಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವರ ಒಂದು ಸೋಷಿಯಲ್ ಸ್ಟೇಟಸ್ ಚೇಂಜ್ ಆಗ್ತಾ ಇದೆ. ಮತ್ತು ಎರಡನೇದು, ಅವರನ್ನು ಇವತ್ತಲ್ಲ ನಾಳೆ ನೀವು ಅವರನ್ನು ರೆಕಗ್ನೈಸ್ ಮಾಡಲೇಬೇಕು. ಅದು ಆ ಥರದ ಒಂದು ಅಗತ್ಯತೆ ನಿಮಗೆ ಬರ್ತಾ ಇದೆ. ಅದಕ್ಕೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಪ್ಲ್ಯಾನ್ ಏನು? ಎವ್ರಿಥಿಂಗ್ ಪ್ರೈವೇಟೈಸೇಷನ್. ಅವರು ಹೇಳ್ತಾರೆ ಸರ್ಕಾರದ ಕೆಲಸ ಗವರ್ನಿಂಗ್ ಮಾಡೋದಲ್ಲ ಅಂತ ಹೇಳ್ತಾರೆ, ಬಿಸ್ನೆಸ್ ಮಾಡೋದಲ್ಲ, ನಾವು ಸೂಪರ್ವೈಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ನಂದಲ್ಲ ಅದು ಕೆಲಸ ಅಂತ ಹೇಳ್ತಾರೆ. ಅದರ ಆಧಾರದ ಒಳಗಡೆ ICDSಗೆ ನೀವು ಬಜೆಟ್ ಕಮ್ಮಿ ಮಾಡಿದ್ದು ನಂಬರ್ 1. ಇದು ಶೇರಿಂಗ್ ಪ್ಯಾಟ್ರನ್ ಚೇಂಜ್ ಮಾಡಿದ್ದು. ಎರಡನೇದು, ಬಜೆಟನ್ನು ಬೆಲೆ ಏರಿಕೆ ಆಧಾರದಲ್ಲಿ ಇನ್ಕ್ರೀಸ್ ಮಾಡದೇ ಇರೋದು. ಮೂರನೇದು ಏನಂತ ಹೇಳಿದರೆ, FRSನ್ನು ತರೋದ್ರ ಮುಖಾಂತರ ಇದನ್ನು ಇನ್ಸೆಂಟಿವ್ ಆ್ಯಕ್ಟಿವಿಟಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಇದರಿಂದ ಇರ್ತಕ್ಕಂಥ ಉದ್ದೇಶ. ಈಗ ಆಶಾ ವರ್ಕರ್ ಇನ್ಸೆಂಟಿವ್ ಬೇಸ್ಡ್, ಆದರೆ ನಮ್ಮದು ಹಂಗಲ್ಲ. ಈಗ ಏನಾಗಿದೆ, ಈಗ ನಾವು ಬೆಳಗ್ಗೆ 9:30 ಅಂಗನವಾಡಿಗೆ ಹೋದರೆ 4 ಗಂಟೆ ತನಕ ನಾವು ಅಂಗನವಾಡಿಯಲ್ಲಿ ಕೆಲಸ ಮಾಡಬೇಕು.
ಆದರೆ ನಮಗೆ 6.5 hour ವರ್ಕಿಂಗ್ ಅವರ್ಸ್ ಇದೆ, ನಮಗೊಂದು ಟೈಮ್ ಟೇಬಲ್ ಇದೆ, ಅದ್ರ ಪ್ರಕಾರದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ ಇವರೇನು ಮಾಡ್ತಾ ಇದ್ದಾರೆ, ನೀವೀಗ ಮಕ್ಕಳು ಎಷ್ಟು ಜನ ಬಂದಿದ್ದಾರೆ ಅದು ಒಂದು ಅಟೆಂಡೆನ್ಸ್ ಕೊಡ್ಬೇಕು. ನಾವು ಆ್ಯಕ್ಟಿವಿಟಿ ಏನು ಮಾಡ್ತೀರಾ ಅಟೆಂಡೆನ್ಸ್ ಕೊಡಬೇಕು, ಫುಡ್ ಎಷ್ಟು ಕೊಡ್ತೀರಾ ಅಟೆಂಡೆನ್ಸ್ ಕೊಡಬೇಕು. ಒಂದು ವರ್ಷದ ಆವ್ರೇಜ್ ತೆಗಿತಾರೆ, ಆವ್ರೇಜ್ ತೊಗೊಂಡು ನೆಕ್ಸ್ಟ್ ಇದರಿಂದ ಅಷ್ಟೇ ಫಂಡ್ ಕೊಡ್ತಾರೆ ಅವರು. ಅದರ ಅರ್ಥ ಏನು, ಆ್ಯಕ್ಟಿವಿಟಿ ಬೇಸ್ಡು ನಾವು ಫಂಡ್ ಕೊಡ್ತೀವಿ ಅಂತ ಅರ್ಥ. ನಾವೇನು ಹೇಳ್ತಾ ಇದ್ದೀವಿ, ICDSಗೆ ಬರುವಂಥ ಬೆನಿಫಿಷಿಯರ್ಸ್ಗೆ ನೀವೇನು ಕೊಡ್ತೀರಾ, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರದಲ್ಲಿ ನೀವು ಅವರಿಗೆ ಕೊಡ್ತಾ ಇರೋದು. ಇಟ್ಸ್ ನಾಟ್ ಇದು ಪುಕ್ಸಟೆ ಕೊಡ್ತಾ ಇರೋದಲ್ಲ. ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ 45 ಏನು ಹೇಳುತ್ತೆ, 45 ಆರ್ಟಿಕಲ್ 45 ಏನು ಹೇಳುತ್ತೆ, ಒಂದು ಇದು ಆಹಾರ, ಆರೋಗ್ಯ, ಶಿಕ್ಷಣ ಒಂದು ಪ್ರಭುತ್ವ ಉಚಿತವಾಗಿ ಒದಗಿಸ್ಬೇಕು ಅಂತ ಹೇಳುತ್ತೆ. ಅದರ ಆಧಾರದಲ್ಲಿ ನೀವು ಕೊಡ್ತಾ ಇರೋದು. ಆದರೆ ನಮ್ಮ ದೇಶದ ಸಂವಿಧಾನ ಏನು ಹೇಳಿದೆ ಅದನ್ನು ಜಾರಿ ಅಂಗನವಾಡಿ ಕೇಂದ್ರಗಳ ಮುಖಾಂತರ ನೀವು ಮಾಡ್ತಾ ಇದ್ದೀರಾ. ಆದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಇದು ರೈಟ್ ಟು ಚಿಲ್ಡ್ರನ್ಸ್, ರೈಟ್ ಟು ಪ್ರೆಗ್ನೆಂಟ್ ಆ್ಯಂಡ್ ಲ್ಯಾಕ್ಟೇಟಿಂಗ್ ಮದರ್, ರೈಟ್ ಅನ್ನೋದನ್ನು ತೆಗೆದುಬಿಟ್ಟು ನೀವು ಭಿಕ್ಷೆ ರೂಪದಲ್ಲಿ ಕೊಡ್ತಾ ಇದ್ದೀರಿ. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಕೂಡ ಅದನ್ನೇ ಹೇಳುತ್ತೆ, ಆಯಿತು. ಆದರೆ ಇವರು ಆ ರೀತಿ ಪರಿಗಣಿಸದೆ ಈಗ ಇವರು FRS ಅನ್ನು ಈಗ ತಂದಿದ್ದಾರೆ. ಸೊ ಈ FRS ತಂದ ಮೇಲೆ ನಮ್ಮ ದೇಶದಲ್ಲಿ ಸುಮಾರು ನಮ್ಮ ರಾಜ್ಯದಲ್ಲಿ 5 ಲಕ್ಷ ಬೆನಿಫಿಷಿಯರ್ಸು ಕಮ್ಮಿಯಾಗಿದ್ದಾರೆ. ಯಾಕೆ ಕಮ್ಮಿ ಆಗಿದ್ದಾರೆ? ಕೆಲವರು ಹೇಳ್ಬೋದು ಇಲ್ಲ ಮೋದಿ ಹೇಳಿದ್ದು ಕರೆಕ್ಟ್ ಅಂತ. ಅಲ್ಲ, ಯಾಕೆ ಕಮ್ಮಿ ಆಗಿದೆ ಅಂತ ಹೇಳಿದರೆ, ನಮ್ಮ ಅಂಗನವಾಡಿ ವರ್ಕರ್ಸ್ನ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಕೇಳಿ. ಈಗ ಫಾರ್ ಎಕ್ಸಾಂಪಲ್, ನೀವು ನಮಗೆ ಪ್ರೆಗ್ನೆಂಟ್ ವುಮೆನ್, ನೀವು ಯಾವುದೋ ಒಂದು ಗ್ರಾಮದಲ್ಲಿ ಇರ್ತೀರ, ಆಯಿತಾ, ನಿಮಗೆ 7 ಮಂತೋ 8 ಮಂತೋ 9 ಮಂತೋ ಸಮಥಿಂಗ್ ಆಗಿರುತ್ತೆ. ನಿಮ್ಮ ಹತ್ರ ಮೊಬೈಲ್ ಇರೋಲ್ಲ, ಎಲ್ಲರ ಹತ್ರನೂ ಮೊಬೈಲ್ ಇರೋಲ್ಲ, ಆಯಿತಾ. ಮೊಬೈಲ್ ಅಂದರೆ ಈ ಆಂಡ್ರಾಯ್ಡ್ ಮೊಬೈಲ್, ಆಯಿತಾ, ಬೇರೆ ಮೊಬೈಲ್ ಅಲ್ಲ. ಈಗ ನಾನು ಅಂಗನವಾಡಿ ವರ್ಕರ್, ನೀವು ಮದುವೆ ಆಗದೇ ಇದ್ದಾಗ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುತ್ತೆ. ಮದುವೆ ಆಗದೇ ಇದ್ದಾಗಿರುವಂಥ ಆಧಾರ್ ಕಾರ್ಡ್ ನಿಮ್ಮ ಫೋಟೋಗೂ, ನೀವು ಪ್ರೆಗ್ನೆಂಟ್ ಆದಮೇಲೆ ಇರುವಂಥ ನಿಮ್ಮ ದೈಹಿಕ ಫೋಟೋಗೂ ವ್ಯತ್ಯಾಸ ಇರುತ್ತಾ ಇಲ್ವಾ? ಬಟ್ ಈಗ ನಮ್ಮ ಮೊಬೈಲಲ್ಲಿ ಅದು ಕ್ಯಾಪ್ಚರ್ ಆಗೋಲ್ಲ, ಯಾಕಂದರೆ ಅದು ಫೋಟೋ ವ್ಯತ್ಯಾಸ ಇದೆ ಅಂತೇಳಿ ಕ್ಯಾಪ್ಚರ್ ಆಗೋಲ್ಲ. ಇದು ನಂಬರ್ 1. ನಂಬರ್ 2 ಏನು, ಈಗ ನಾನು ನಿಮ್ಮನ್ನು ಕ್ಯಾಪ್ಚರ್ ಮಾಡಬೇಕಂತೇಳಿದ್ರೆ ಒಂದು ಲಿಂಕ್ ಬರುತ್ತೆ, ಆ ಲಿಂಕನ್ನು ನಾವು ನಿಮ್ಮ ಹೆಸರನ್ನು ಹಾಕ್ತೀವಿ, ನಿಮಗೊಂದು OTP ಬರುತ್ತೆ, ನೀವು OTP ನನಗೆ ಹೇಳ್ಬೇಕು. ಅರೆ ಮೊಬೈಲ್ ನಿಮ್ಮ ಗಂಡ ಹತ್ರನೋ ನಿಮ್ಮ ಮಗಳ ಹತ್ರನೋ ಮಗನ ಹತ್ರನೋ ಇರ್ತಾನೆ, ಅವನು ಯಾವುದೋ ಕೆಲಸದಲ್ಲಿ ಇರ್ತಾನೆ, ಆ ಕೆಲಸ ಬಿಟ್ಟು ಅವ್ನು ನನಗೆ OTP ಹೇಳ್ಬೇಕು. ಅವನು ಹೇಳಲ್ಲ, ರೆಫ್ಯೂಸ್ ಮಾಡ್ತಾನೆ. ಏನು ನೀವು ಕೊಡುವಂಥ 500 ಇದಕ್ಕೋಸ್ಕರ ನಾನು ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳ ಅಂತ ಹೇಳಿ ಅವನು ರಿಯಾಕ್ಟ್ ಮಾಡ್ತಾನೆ. ಸರಿ, ಒಂದು OTP ಬರುತ್ತೆ, ಆ OTP ಹಾಕಿದ ಮೇಲೆ ಇನ್ನೊಂದು OTP ಹೋಗುತ್ತೆ, ಆ OTP ಹಾಕಬೇಕು. ಆ OTP ಹಾಕಿದ್ಮೇಲೆ ನಿಮ್ಮ ಮುಖ ಕ್ಯಾಪ್ಚರ್ ಆಗುತ್ತೆ. ಆ 2 OTP ತಗೊಳ್ಳೋದೇ ನಮಗೊಂದು ಸವಾಲು. ಇದು ಪ್ರತಿ ತಿಂಗಳು ಏನು? ಎಸ್, ಎವ್ರಿ ಮಂತ್ ಅಲ್ಲ, ಎವ್ರಿ ಮಂತ್. ದಿಸ್ ಈಸ್ ದ ಬೇಸಿಕ್ ಇದು ಪ್ರಾಬ್ಲಮ್. ಬಟ್ ಈಗ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ರಾಜ್ಯಸಭೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟೇ ಕೊಟ್ಟಿರೋ ಆನ್ಸರ್ ಏನು ಹೇಳುತ್ತೆ, ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಏನು ಹೇಳುತ್ತೆ, ಇದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನು ಹೇಳುತ್ತೆ, ಈ ಎಲ್ಲ ಆ್ಯಕ್ಟ್ಗಳು ಹೇಳೋದು ನಮ್ಮ ದೇಶದಲ್ಲಿ ಯಾರಿಗೆ ನಾವು ಸಬ್ಸಿಡಿ ಕೊಡ್ತಾಯಿದ್ದೀವಿ, ಉಚಿತವಾಗಿ ಏನು ಕೊಡ್ತಾಯಿದ್ದೀವಿ, ಬಿಕಾಸ್ ಆಫ್ ಟೆಕ್ನಿಕಲ್ ರೀಸನ್ನಿಂದ ಅದು ಅವರಿಗೆ ರೀಚ್ ಆಗದೆ ಇರುವ ಹಾಗೆ ಸರ್ಕಾರ ನೋಡ್ಕೋಬೇಕಂತ. ನೀವೇ ಹೇಳಿದ್ರಿ, ನೀವೇ ಇದನ್ನು ತಂದ್ರಿ. ವಾಟ್ ಈಸ್ ಯುವರ್ ಇಂಟೆನ್ಷನ್? ಇಟ್ಸ್ ವೆರಿ ಕ್ಲಿಯರ್. ಈ ಸ್ಕೀಮನ್ನು ಒಂದು ಇನ್ಸೆಂಟಿವ್ ಬೇಸ್ಡ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ, ಆ್ಯಕ್ಟಿವಿಟಿ ಬೇಸ್ಡ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ, ಅದೇ ಪೀಸ್ ವರ್ಕ್ ಎಲ್ಲ ಕಡೆ ಬರುತ್ತಲ್ಲ, ಹಂಗೆ ಆ ಪೀಸ್ಗೆ ನಾವು ಇಷ್ಟು ಕೊಡ್ತೀವಿ ಅಂತ ನೋಡಿ ಹೆಂಗೆ ಪರಿಕಲ್ಪನೆಯನ್ನು ಬದಲಾವಣೆ ಮಾಡಿದ್ದಾರೆ ಥ್ರೂ FRS ಅಂತ. ಸೊ ನೀವು ಹೇಳ್ತಾ ಇರೋದು FRS ತಂದು ಅಂಕೆಗಳನ್ನ ಕಡಿಮೆ ಮಾಡಿ ಅದಕ್ಕೆ ತಕ್ಕಂಗೆ ಬಜೆಟ್ ಆಮೇಲೆ ಕಡಿಮೆ ಮಾಡಿ. ಎಸ್ ನಾಟ್ ಓನ್ಲಿ ದ್ಯಾಟ್, ಓನ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಅಂತ. ಅದೇ ಈಗ ನಮಗೆ ಒಂದು 21,000 ಕೋಟಿ ಕೊಡ್ತಾರೆ, ಇನ್ನು ಮುಂದೆ ಅದು ಕೊಡಲ್ಲ. ಮಕ್ಕಳು ಎಷ್ಟು ಬರ್ತಾರೆ ಅಷ್ಟಕ್ಕೆ ಮಾತ್ರ ಕೊಡ್ತೀವಿ, ಪೀಸ್ ಆಗಿ ಕೊಡೋದು. ಅದಕ್ಕೇ ಅವರು ಆಲ್ರೆಡಿ APIP ಅಂತ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಅದು ಎವ್ರಿ 3 ಮಂತ್ ಒನ್ಸೋ ಅಥವಾ 6 ಮಂತ್ ಒನ್ಸೋ ಒಂದು ಸಭೆ ಸೇರುತ್ತೆ. ಆ ಸಭೆಯಲ್ಲಿ ಇದನ್ನು ರಿವ್ಯೂ ಮಾಡಿ ಅಷ್ಟನ್ನೇ ಫಂಡ್ ರಿಲೀಸ್ ಮಾಡೋದು, ಇಲ್ಲನೇ ಮಾಡಲ್ಲ. ಅದೇ ನೀವು ಒಂದು ಸ್ಕೀಮನ್ನು ಪ್ರಾರಂಭ ಮಾಡಿದ ಮೇಲೆ ಅದನ್ನು ಸ್ಟ್ರೆಂಥೆನ್ ಮಾಡಬೇಕು. ಬಟ್ ಇವ್ರು ಹಂಗೆ ಮಾಡ್ತಾ ಇಲ್ಲ, ಸ್ಕೀಮನ್ನು ಕೊಲ್ಯಾಪ್ಸ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಪ್ರಯತ್ನಗಳು ನಡೀತಾ ಇದೆ. ಖಂಡಿತ. ಈ FRS ಅಂತ ಏನು ಹೇಳ್ತಾ ಇದ್ದೀರಾ, ಅದು ಬರೀ ಗರ್ಭಿಣಿ ಬಾಣಂತಿಯರಿಗೆ ಅಪ್ಲೈ ಆಗ್ತಾ ಇದೆಯಾ? ಮಕ್ಕಳಿಗೂ ಇದು THR ಟೇಕ್ ಹೋಮ್ ಯಾರು ಕೊಡ್ತೀವೋ ಅವರಿಗೆ ಮತ್ತೆ. ಈಗ ಬಿಸಿ ಊಟ ಕೊಡ್ತಿರೋಂಥ ಮಕ್ಕಳಿಗೆ ಇಲ್ಲ, ಅವ್ರದ್ದೇನು ತೊಂದರೆ ಇಲ್ಲ. ಅದು 3 to 6 year ಮಕ್ಕಳು ಮಾತ್ರ ನಮಗೆ ಬರೋದು ಅಂಗನವಾಡಿ ಕೇಂದ್ರದಲ್ಲಿ, ಅವ್ರದ್ದೇನು ಇದು ಸಮಸ್ಯೆ ಇಲ್ಲ. ಟೇಕ್ ಹೋಮ್ ರೇಷನ್ ಕೊಡೋದು ಗರ್ಭಿಣಿ ಬಾಣಂತಿ ಬಿಲೋ 3 years ಚೈಲ್ಡ್,
ಅದೇ 6 ಮಂತ್ ಟು 3 ಇಯರ್ಸ್ ಚೈಲ್ಡ್ಸ್ ಏನಿರ್ತಾರೆ ಅವರಿಗೆ ಕೊಡ್ತೀವಿ, ಪ್ಲಸ್ ಗರ್ಭಿಣಿಯರು ಕೊಡ್ತೀವಿ, ಬಾಣಂತಿಯರು ಕೊಡ್ತೀವಿ. ಕೆಲವು ಕಡೆ 3 ರಿಂದ 6 ವರ್ಷದ ಮಕ್ಳಿಗೂ ಕೂಡ ಯಾರೀಗ ಬಿಸಿ ಊಟ ತಗೊಳ್ತಾ ಇದ್ದಾರೆ ಅವರಲ್ಲಿ ಈಗ ಒಂದು ಬೂಮ್ ಅಂತ ಒಂದು ಜರ್ನಲಿಸ್ಟ್ ಪ್ಲ್ಯಾಟ್ಫಾರ್ಮ್ ಅವರು ಇತ್ತೀಚೆಗೆ 3 ರಾಜ್ಯದಲ್ಲಿ ಕರ್ನಾಟಕ, ಬಿಹಾರ್, ಜಾರ್ಖಂಡಲ್ಲಿ ಸುಮಾರು ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಈ FRS ಇಂದ ಎಷ್ಟು ಎಕ್ಸ್ಕ್ಲೂಷನ್ ಆಗ್ತಿದೆ ಅಂತ ಒಂದು ರಿಪೋರ್ಟ್ಸ್ ಮಾಡಿದ್ದಾರೆ. ಈ ತಿಂಗಳೇ ಬಂದಿತ್ತು. ಸೊ ಅವ್ರು ಹೇಳ್ತಾ ಇದ್ದಿದ್ದು 3 ರಿಂದ 6 ವರ್ಷದ ಮಕ್ಕಳು ಏನು ಬಿಸಿ ಊಟ ತಗೊಳ್ತಾ ಇದ್ದಾರೆ ಅವರಲ್ಲಿನೂ ಕೂಡ ಇವಾಗ ಲೈವ್ಲಿನೆಸ್ ಚೆಕ್ ಮಾಡೋದಕ್ಕೆ ಇದು ನಿಜವಾದ ಸುಮ್ಮನೆ ಫೋಟೋ ತೆಗೆದು ಹಾಕ್ತಾ ಇದ್ದಾರಾ ಇಲ್ಲ ನಿಜವಾಗ್ಲೂ ಮಕ್ಕಳು ಇದ್ದಾರಾ ಇಲ್ವಾ ಅಂತ ನೋಡೋದಕ್ಕೆ ಲೈವ್ಲಿನೆಸ್ಗೂ ಒಂದು FRS ತಗೊಂಡು ಬರ್ತಾರೆ. ಅದು ಪೋಷನ್ ಟ್ರ್ಯಾಕರಲ್ಲಿ ಎಂಟ್ರಿ ಮಾಡಬೇಕು. ಪ್ರತಿ ಮಗುವಿನ ಮುಖವನ್ನು ಪೋಷನ್ ಟ್ರ್ಯಾಕರಲ್ಲಿ ನಾವು ಎಂಟ್ರಿ ಮಾಡಬೇಕು. ಆ ಮಗು ಅಲ್ಲೇ ಇರೋದ್ರಿಂದ ನಮ್ಗೆ ಅದೇನು ಹೆಚ್ಚು ಎಲ್ಲವೂ ಕಷ್ಟ ಅಂತ ಹೇಳ್ಬಾರ್ದು. ಸೊ ಅದು ದಟ್ ಈಸ್ ನಾಟ್ ಎ ಪಾಯಿಂಟ್. ಬಟ್ ನಮಗಿದಿರೋದು ಈ ಪ್ರಾಬ್ಲಮ್. ಈಗ ನಮ್ಮ ಕೆಲಸ ಅದೇ, ನಾನು ಬೆಳಗ್ಗೆ ಹೋಗಬೇಕು, ಅಂಗನವಾಡಿ ಟೀಚರ್ ಅಂಗನವಾಡಿ ಸೆಂಟ್ರಲ್ಲಿ ಇರಬೇಕು, ಅಲ್ಲಿ ಬರುವಂಥ ಮಕ್ಕಳು ದಟ್ ಈಸ್ ಮೈ ಡ್ಯೂಟಿ. ಓಕೆ, ದಟ್ ಈಸ್ ಓಕೆ. ಬಟ್ ಇದಂತೂ ತೀರಾ ಕರಪ್ಷನ್ ಬಗ್ಗೆ ಹೇಳಿದ್ರಿ. ಕರಪ್ಷನ್ ಸ್ಟ್ರೀಮ್ಲೈನ್ ಮಾಡುತ್ತೀವಿ ಅನ್ನೋ ಒಂದು ಹೆಸರಿನಲ್ಲಿ ಈ ತರ ಎಲ್ಲ ತಗೊಂಡು ಬರ್ತಾ ಇದ್ದಾರೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಕರಪ್ಷನ್ ಎಲ್ಲ ಆಗ್ತಾ ಇದೆ ಅಂತ? ಈಗ ನೋಡಿವಾ, ಗೊತ್ತಿಲ್ಲ ನನಗೆ ಇವಾಗ್ಲೂ ಆಗ್ತಾ ಇದೆಯಾ? ಅಲ್ಲಲ್ಲ, ಈಗ ಉದಾಹರಣೆಗೆ MSPTC ಮುಖಾಂತರ ಅಂಗನವಾಡಿಗಳಿಗೆ ಫುಡ್ ಬರುತ್ತೆ. ಅಲ್ಲಿ ಬರುವಾಗ ಆದರೆ ಸಪ್ಲೈಯರ್ಸ್ ಯಾರು? ಅಲ್ಲಿ ಲೋಕಲ್ ಯಾರು MLAಗಳಿರ್ತಾರೆ ಅವರೇ, ಅವ್ರ ಕಡೆಯವರೇ. ಈಗ ಕೋಳಿ ಮೊಟ್ಟೆ ಕೊಡ್ತಾರೆ, ಆದರೆ ಸಪ್ಲೈಯರ್ಸ್ ಯಾರು? ಅವರೇ. ಟೆಂಡರ್ಗಳು ಕರೀತಾರೆ, ಟೆಂಡರಲ್ಲಿ ಟೆಂಡರ್ನ ತೊಗೊಳ್ಳೋಕ್ಕೆ ಯಾರು? ಅವ್ರ ಕಡೆಯವರೇ ಇರ್ತಾರೆ. ಮತ್ತು ಅವರು ಪರ್ಚೇಸ್ ಮಾಡುವ ಫುಡ್ಡು ಎಲ್ಲಿಂದ ಮಾಡ್ತಾರೆ? ನಾವು ಹೇಳ್ತೀವಿ APMCಗಳಿಂದ ಮಾಡಬೇಕು ಅಂತ. ಅದೇ ಸರ್ಕಾರಿ ಸಂಸ್ಥೆಗಳೇನಿದೆ ಅಲ್ಲಿಂದ ಮಾಡಬೇಕಂತ. ಆ APMCಗಳಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಅಂಗಡಿಗಳಿಟ್ಟಿರ್ತಾರಲ್ಲ ಅವ್ರು ಯಾರು? ಇವ್ರ ಕಡೆಯವರೇ. ಅಲ್ಲೇ ಹೋಗುತ್ತೆ ಎಲ್ಲ. ಯಾರೇನು ಕೇಳೋಂಗಿಲ್ಲ, ಯಾರೇನು ಮಾತಾಡೋಂಗಿಲ್ಲ. ಬಟ್ ಫೈನಲಿ ಯಾರು ಕಾಣಿಸ್ಕೊಂತಾರೆ? ಅಂಗನವಾಡಿ ಇವ್ರು ಮಾತ್ರ ಕಾಣಿಸ್ಕೊಳ್ತಾರೆ. ಅವ್ರು ನೋಡಿತಾರೆ, ಅವ್ರ ಮೇಲೆ ಯೂಟ್ಯೂಬ್ ಎಲ್ಲ ಹಾಕಿಬಿಟ್ಟು ಬಿಡ್ತಾರೆ, ಎಲ್ಲ ಮಾಡ್ತಾರೆ. ಹಾಗೆ ಎಲ್ಲೋ ಒಂದೋ ಎರಡೋ ಸಮಸ್ಯೆ ಆಗಿರೋದನ್ನ ಈಗ ನೋಡಿ ಮೇಡಮ್, ಈಗ ಅಂಗನವಾಡಿ ವರ್ಕರ್ಗೂ ಕೋಳಿ ಮೊಟ್ಟೆ ತಿನ್ನಬೇಕು ಅಂತ ಇದೆ, ಪ್ರಾವಿಷನ್ ಇದೆ. ಅಂಗನವಾಡಿ ವರ್ಕರು ಊಟ ಮಾಡಬೇಕಂತ ಪ್ರಾವಿಷನ್ ಇದೆ. ಅಂಗನವಾಡಿ ಹೆಲ್ಪರು ಊಟ ಮಾಡಬೇಕು ಅಂತ ಪ್ರಾವಿಷನ್ ಇದೆ. ಆದರೆ ಅದರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇವರು ಅದನ್ನು ತೊಗೊಳ್ಳುವಾಗ ಇವರೇ ಎಲ್ಲ ಇದು ಮಾಡಿಬಿಟ್ರು ಅಂತ ಹೇಳಿ ಬರ್ತದೆ. ನಾವೇ ಎಲ್ಲ ಮಾಡಿಬಿಟ್ಟಿದ್ದರೆ ಸ್ಕೀಮ್ ಹೆಂಗಿರೋದು 50 ವರ್ಷದಿಂದ? ದಟ್ ಈಸ್ ಮೈ ಕ್ವಶನ್. ಸ್ಕೀಮ್ ಹೆಂಗಿರೋದು? ಎಷ್ಟೋ ಕಡೆಗಳಲ್ಲಿ ಏನು ಅಂಗನವಾಡಿ ಫುಡ್ ಬರಲಿಲ್ಲ ಅಂದರೆ ಇವ್ರ ಕೈಯಿಂದ ಹಾಕ್ಕೊಂಡು ಮಾಡ್ತಾರೆ. ಮಕ್ಕಳು ಹಾಲು ಕೊಡ್ತಾರೆ, ಸಕ್ಕರೆ ಹಾಕಲ್ಲ. ಇವ್ರ ಕೈಯಿಂದ ಸಕ್ಕರೆ ತಂದು ಮಗುವಿಗೆ ಹಾಲು ಕುಡಿಸ್ತಾರೆ. ಮತ್ತು ಇದು ಸಾರು ಮಾಡಬೇಕು, ತರಕಾರಿ ಕೊಡಲ್ಲ. ಈಗ 50 ಪೈಸಾ ಅಂತ ಏನು ಹೇಳ್ತಿದ್ದಾರೆ, ಆಯಿತಾ? ಈ 50 ಪೈಸಾ ಒಂದು ಮಗುವಿಗೆ ತರಕಾರಿಗೆ ಅಂತ. ಅದು ಕೆಲವು ಕಡೆ ಆಯಿತಾ. ಯಾಕಂದರೆ ಇದು ರೆಡಿಮೇಡ್ ಫುಡ್ಡು ಭಾಳ ಇದೆ. ರೆಡಿಮೇಡ್ ಫುಡ್ ಇರೋದ್ರಿಂದ ಇದೆಲ್ಲ ಕೊಡಲ್ಲ. ಈಗ ತರಕಾರಿ ಬರೀ ಬೇಳೆ ಕೊಟ್ಬಿಟ್ರೆ, ಬೇಳೆನೂ ತುಂಬ ಗ್ರಾಮ್ಸ್ ಲೆಕ್ಕ ನಾನು ನಿಮ್ಗೆ ಕೊಡ್ತೀನಿ, ತುಂಬ ಕಡಿಮೆ, ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಇವ್ರಿಗೆ ಅದು ಒಂಥರ ಫೀಲ್ ಆಗುತ್ತೆ. ನಮ್ಮ ವರ್ಕರ್ಸ್ಗೆ ಹಳ್ಳಿಗಳಲ್ಲಿ ಇರೋದ್ರಿಂದ ಅವ್ರ ಮನೆಗಳಲ್ಲಿ ಬೆಳೆದಿರೋ ತರಕಾರಿನ ತೊಗೊಂಡು ಬಂದು ಹಾಕ್ತಾರೆ ಎಷ್ಟೋ ಸರ್. ಅದನ್ನು ಯಾರೂ ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ. ಫೀಲ್ಡಲ್ಲಿ ಹೋದರೆ ನಿಮಗೆ ತುಂಬ ಆ ಥರ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನಾನು ಕೂಡ ಒಂದು ಅಂಗನವಾಡಿಗೆ ಹೋಗಿದ್ದಾಗ ಹೇಳ್ತಾ ಇದ್ರು, ತರಕಾರಿಗೆ ಅವರೇನೆ ತಗೊಂಡು ಬಂದು. ಹೌದು ಹೌದು. ಈಗ ಗ್ಯಾಸ್ ಈಗ ಬಂತು, ಇಷ್ಟು ವರ್ಷ ಗ್ಯಾಸ್ ಇರಲಿಲ್ಲ. ನಮ್ಮ ಹೆಲ್ಪರು ಒಲೆಯಲ್ಲಿ ಅಡುಗೆಯನ್ನು ಮಾಡಿ ಕೊಡ್ತಾಯಿದ್ರು. ಆವಾಗ ಯಾರೂ ನೋಡೋಕ್ಕೆ ಬರಲಿಲ್ಲ. ಈಗ ಮತ್ತೆ ನಾವೀಗ LKG UKG ಹೇಳ್ಕೊಡ್ಬೇಕು ಅಂತ ಹೊರಟಿದ್ದೀವಿ. ಈಗ ಶಿಕ್ಷಣ ಅಂದರೆ ನಾವು ಹೇಳೋದು, ಈ ಅಂಗನವಾಡಿ ಕೇಂದ್ರಗಳು ಇನ್ನು ಮುಂದೆ ಉಳಿಬೇಕು ಅಂತ ಹೇಳಿದ್ರೆ ಶಿಕ್ಷಣ ಕೇಂದ್ರವಾಗಿ ಆಗಬೇಕು. ಅಂಗನವಾಡಿ ಕೇಂದ್ರ ಅಂದರೆ ಆಹಾರದ ಕೇಂದ್ರದ ಒಟ್ಟಿಗೆ ಶಿಕ್ಷಣ ಕೇಂದ್ರವೂ ಆಗಬೇಕು. ಯಾಕಂದರೆ 3 to 6 ಇಯರ್ ಮಕ್ಕಳು ನಮಗೆ ಬರ್ತಾರೆ. ಈಗ ಮಗುವು ಬೆಳವಣಿಗೆ ಏನಿದೆ ಅಂದರೆ ನಮಗೆ ICDS ಕಾನ್ಸೆಪ್ಟಲ್ಲಿ ಇನ್ನೊಂದು ಮೇಜರ್ ಇದೆ. ಬಿಲೋ 6 ಇಯರ್ ಮಕ್ಕಳಿಗೆ 80% ಫಿಸಿಕಲ್ ಗ್ರೋತ್ ಮತ್ತು ಮೆಂಟಲ್ ಗ್ರೋತು ದೊಡ್ಡ ಪ್ರಮಾಣದಲ್ಲಿ ಬಿಲೋ 6 ಇಯರ್ ಆಗೋದ್ರಿಂದ ಆಗುವ ಸಂದರ್ಭದಲ್ಲಿ ಈ ನ್ಯೂಟ್ರಿಷನ್ ಫುಡ್ ಕೊಡಬೇಕು ಮತ್ತು ಫೌಂಡರ್ ಎಜುಕೇಷನ್ ಕೊಡಬೇಕು, ಈ ಥರ ಎಲ್ಲ ಕಾನ್ಸೆಪ್ಟ್ ಇರೋದು. ಸೊ ಅದಕ್ಕೆ ಈಗ ಮಕ್ಕಳು ತುಂಬ ಈಗ ಇತ್ತೀಚಿನ ಮಕ್ಕಳು ತುಂಬ ಅಡ್ವಾನ್ಸ್ ಆಗ್ತಾ ಇದ್ದಾರೆ. ಆಫ್ಟರ್ NEP ರಿಪೋರ್ಟ್ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಬಂದ ಮೇಲೆ
ಅದರ ಮೊದಲಿನ ವರದಿಗಳಲ್ಲೂ ಕೂಡ ಇವತ್ತಿನ ಮಕ್ಕಳು ತುಂಬ ಅಡ್ವಾನ್ಸ್ ಆಗ್ತಿದ್ದಾರೆ. ಆ ಅಡ್ವಾನ್ಸ್ ಸ್ಟೇಜಲ್ಲೇ ಮಗುವಿಗೆ ಕಲಿಕೆ ಪ್ರಾರಂಭ ಮಾಡಬೇಕು ಅಂತಿದೆ. ನಮ್ಮ ICDS ಮ್ಯಾನ್ಯುಯಲಲ್ಲೂ ಕೂಡ ಈ ಕಲಿಕೆ ಅನ್ನೋದು ಒನ್ ಆಫ್ ದ ನಮಗೆ ಕಾಸ್ ಇದೆ. ಅದೇ ಗೌರ್ಮೆಂಟ್ಸ್ ಏನು ಮಾಡಿತು, ಪ್ರಾರಂಭದಿಂದ ಕಲಿಕೆ ಅನ್ನೋದು ಅಂಗನವಾಡಿಗಳಲ್ಲಿ ಬಂದುಬಿಟ್ರೆ ಇವ್ರ ಸ್ಟೇಟಸ್ ಚೇಂಜ್ ಆಗುತ್ತೆ, ಅಂಗನವಾಡಿ ಟೋಟಲ್ ಸಿಸ್ಟಮ್ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸೈಡ್ಗಿಟ್ರು. ಅದಕ್ಕೇನು ಬಜೆಟ್ಗಳು ಅದು ಇದು ಕೊಡಲಿಲ್ಲ. ಇವರನ್ನು ಬರೀ ನ್ಯೂಟ್ರಿಷನ್ ಫುಡ್ ಕೊಡೋದಕ್ಕೆ ಮತ್ತು ಉಳಿದ ಎಲ್ಲ ಎಕ್ಸ್ಟ್ರಾ ಕೆಲಸ ಮಾಡಲಿಕ್ಕೆ ಶುರು ಮಾಡಿಸ್ಬಿಟ್ರು. ಈಗ ನಾವೇನು ಮಾಡ್ತಾಯಿದ್ವಿ, ನಮ್ಮನ್ನು ಯಾವುದಕ್ಕೆ ಕೆಲಸಕ್ಕೆ ತಗೊಂಡಿದ್ರೆ ಅಷ್ಟಕ್ಕೆ ಮಾತ್ರ ಮಾಡಿಸ್ಬೇಕು ಅಂತ ಕೂತಿದ್ವಿ, ಇಲ್ಲಾಂದರೆ ಸ್ಕೀಮ್ ಉಳಿಯಲ್ಲ. ಓಕೆ, ಈಗಲೂ ಕೂಡ ಏನು ಕಮ್ಮಿ ಆಗಿಲ್ಲ. ಈಗ ಗೌರ್ಮೆಂಟ್ ಪ್ರೋಗ್ರಾಮ್ ಆದರೆ ಜನ ಇವರೇ ಹೋಗಬೇಕು, ಕನ್ನಡ ರಾಜ್ಯೋತ್ಸವ ಆದರೆ ಕಂಬಕೊಳಶ ಹೊರಲಿಕ್ಕೆ ಇವರೇ ಹೋಗಬೇಕು, ಆಮೇಲೆ ಮತ್ತೆ ಜನಗಣತಿ ಆಯಿತು ಅಂದರೆ ಇವರೇ ಹೋಗಬೇಕು, ಎಲ್ಲ ಸರ್ವೆಗಳಿಗೂ ಇವರೇ, ಈವನ್ BLO ಕೆಲಸಕ್ಕೂ ಇವರೇ ಹೋಗ್ಬೇಕು. ಈ ಥರ ಎಲ್ಲ ಇದೆ. ಮೊದಲು ಸ್ತ್ರೀಶಕ್ತಿ ಅದೆಲ್ಲ ಇತ್ತು, ಈಗ ಎಲ್ಲ ಸ್ವಲ್ಪ ಸ್ವಲ್ಪ ಬಿಡಿಸ್ತಾ ಬಂದಿದ್ದೀವಿ. ಈಗ ನಮಗೆ ಮೇಜರ್ ಇರೋದು BLO ಒಂದಿದೆ, BLO ಆ್ಯಂಡ್ ದಿಸ್ ಕ್ಯಾಸ್ಟ್ ಆ್ಯಂಡ್ ಎಕನಾಮಿಕಲ್ ಸರ್ವೆ ಇದಿದೆ. ಅದೆರಡನ್ನ ಬಿಟ್ಬಿಟ್ರೆ ನಮ್ಮದು ಫ್ರೀ ಆಗಿಬಿಡ್ತೀವಿ ನಾವು. ಈಗ ನಮಗೆ 6:30 ಗಂಟೆ ಕೆಲಸ ಆಗಿದೆ. ಸೊ ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ 3 to 6 ಇಯರ್ ಮಕ್ಕಳಿಗೆ ಇವತ್ತು ಕಲಿಕೆ ತುಂಬ ಮುಖ್ಯ ಆಗಿರೋದ್ರಿಂದ, ಮತ್ತು ಅಂಗನವಾಡಿಯಲ್ಲಿ ಏನು ಮಾಡ್ತಿದ್ದಾರೆ, 2.5 ವರ್ಷ ಆದ ಕೂಡಲೇ ಮಗುನ ಅಂಗನವಾಡಿಗೆ ಕರ್ಕೊಂಬರ್ತಾರೆ, 3.5 ವರ್ಷ ಆದ ಕೂಡಲೇ ಮಗುನ ಕರ್ಕೊಂಡು ಹೋಗ್ಬಿಡ್ತಾರೆ ಪೇರೆಂಟ್ಸ್, ಕರ್ಕೊಂಡೋಗಿ ಖಾಸಗಿ ಕಾನ್ವೆಂಟ್ಗಳಿಗೆ ಹಾಕ್ತಾಯಿದ್ದಾರೆ. ಸೊ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಖಾಸಗಿ ಕಾನ್ವೆಂಟ್ಗೆ ಯಾಕೆ ಹಾಕ್ತಾರೆ ಪೇರೆಂಟ್ಸು, ಅಲ್ಲಿ ಎಜುಕೇಷನ್ ಕೊಡ್ತಾರೆ ಅಂತ. ಆ ಎಜುಕೇಷನ್ ಅಂಗನವಾಡಿಯಲ್ಲೇ ಕೊಟ್ಟರೆ ನಮ್ಮ ರಾಜ್ಯದ ಪ್ರತಿ ಮಗುವಿಗೂ ಫ್ರೀ ಎಜುಕೇಷನ್ ಸಿಗುತ್ತಲ್ವ. ಇದನ್ನು ನಾವು ಫೈಟ್ ಮಾಡಿದ್ಮೇಲೆ ಈಗ LKG UKG ಸರ್ಕಾರ ನಮ್ಗೆ ಅಂಗನವಾಡಿಯಲ್ಲಿ ಕೊಡೋಕೆ ಒಪ್ಪಿದೆ. 272 ಸೆಂಟರ್ ಬೆಂಗಳೂರು ನಗರದಲ್ಲಿ ನಡೀತಾ ಇದೆ. ಒಳ್ಳೆ ರಿಸಲ್ಟ್ ಬಂದಿದೆ, ಅಟೆಂಡೆನ್ಸ್ ಇನ್ಕ್ರೀಸ್ ಆಗಿದೆ. ಆಮೇಲೆ ಈಗ ಮತ್ತೆ 10,000 LKG UKG ಓಪನ್ ಮಾಡಲಿಕ್ಕೆ ಗೌರ್ಮೆಂಟ್ ಒಪ್ಪಿದೆ. ಬಜೆಟ್ಗೂ ಕೂಡ ಅದೆಲ್ಲ ಮೊನ್ನೆ ಹೋರಾಟದಲ್ಲಿ ಅದೇ ನಾವು ಮಾಡಿದ್ದು. ಸೊ ಅದು ಬಂತು ಅಂತ ಹೇಳಿದ್ರೆ ಅಂಗನವಾಡಿ ಇನ್ನೊಂದಷ್ಟು ಸ್ಟ್ರೆಂತ್ ಆಗುತ್ತೆ ಅನ್ನೋದು ನಮ್ಮ ಆಶಯ. ಆವಾಗ ಗೌರ್ಮೆಂಟ್ಸು ಕೂಡ ಇನ್ನೊಂದಷ್ಟು ಬಜೆಟ್ಗಳು ಕೊಡಲಿಕ್ಕೆ ಅದಕ್ಕೆಲ್ಲನೂ ಪ್ರಯತ್ನಗಳನ್ನು ಮಾಡ್ಬೋದು ಅಂತ ಈ ದಿಕ್ಕಲ್ಲಿ ನಾವು ಫೈಟ್ ಮಾಡ್ತಾಯಿದ್ದೀವಿ. ಬಟ್ ಅನ್ಫಾರ್ಚುನೇಟ್ ಥಿಂಗ್ ಏನು ಅಂತ ಹೇಳಿದರೆ, ಸರ್ಕಾರಿ ಶಾಲೆ ಏನಿದೆ, ಗೌರ್ಮೆಂಟ್ ಸ್ಕೂಲ್ಸ್, ಇದುವರೆಗೂ ಅವರು LKG UKG ಪ್ರಸ್ತಾಪ ಮಾಡಿಲ್ಲ. ನಾವು ಪ್ರಸ್ತಾಪ ಮಾಡಿದ್ಮೇಲೆ ನಾವು ಮಾಡ್ತೀವಿ ಅಂತ ಬಂದಿದ್ದಾರೆ. ಅವರಿಗೊಂದು 7,500 ಶಾಲೆಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅವರು 7,500 ಶಾಲೆಯಲ್ಲಿ ಮಕ್ಕಳನ್ನು ಪ್ರಾರಂಭ ಮಾಡಿದರೆ ನಮ್ಮದು 7,500 ಅಂಗನವಾಡಿ ಕ್ಲೋಸ್ ಆಗುತ್ತೆ ಅಂತ ಅರ್ಥ. ಯಾಕಂದರೆ ಅಂಗನವಾಡಿ ಕೇಂದ್ರ ಓಪನ್ ಆಗಿದ್ದೆ 3 to 6 ಇಯರ್ ಮಕ್ಕಳನ್ನು ಕೂರಿಸ್ಲಿಕ್ಕೆ. ಆ ಮಕ್ಕಳನ್ನೇ ನೀವು ತೊಗೊಂಡೋಗ್ಬಿಟ್ರೆ ನಾವೇನು ಮಾಡೋದು? ವಾಟ್ ಈಸ್ ಅವರ್ ಡ್ಯೂಟಿ? ಆವಾಗ ICDS ಸ್ಕೀಮ್ ಏನಾಗುತ್ತೆ? ನೀವು ಹೇಳ್ತೀರಿ ಹ್ಯೂಮನ್ ರಿಸೋರ್ಸ್ಗೆ ಇರೋದು ಇಡೀ ಭಾರತದಲ್ಲಿ ಒಂದೇ ಸ್ಕೀಮ್ ಅಂತ. ಆ ಸ್ಕೀಮನ್ನು ಹೆಂಗೆ ರಕ್ಷಣೆ ಮಾಡ್ತೀರಾ ನೀವು? ಬಿಲೋ 3 ಇಯರ್ಸ್ ಮಕ್ಕಳು ಅಂಗನವಾಡಿಗೆ ಬರೋಲ್ಲ, ಯಾಕಂದರೆ ಅದು ಮನೆಯಲ್ಲಿರುತ್ತೆ, ಆ ಮಗು ಬರಬಾರ್ದಲ್ಲಿ, ತನ್ನ ತಾಯಿಯನ್ನು ಬಿಟ್ಟು ಬರಬಾರ್ದು, ಆಯಿತಾ? ಅದು ಬೇರೆ ಎಫೆಕ್ಟ್ ಕೊಡುತ್ತೆ ಮಗುವನ್ನು ಬೇರ್ಪಡಿಸಿದ್ರೆ. ಈ ಎಲ್ಲ ಅಂಶಗಳಿದ್ದಾವೆ. ಬಟ್ ನಮ್ಮಲ್ಲಿ ಈ ಸರ್ಕಾರಗಳು ಮತ್ತು ನಮ್ಮ ಕೆಲವು ಜನಪ್ರತಿನಿಧಿಗಳು, ಮೇಜರ್ಲಿ ನಮ್ಮ ಕೆಲವು IAS ಆಫೀಸರ್ಗಳು ಯೋಚನೆ ಮಾಡಲ್ಲ. ಅವರು ಯಾವ ಇಲಾಖೆಗೆ ಹೋಗ್ತಾರೆ ಆ ಇಲಾಖೆದು ಮಾತ್ರ ನೋಡ್ತಾರೆ, ಉಳಿದದ್ದೆಲ್ಲ ಬಿಟ್ಬಿಡ್ತಾರೆ. ದಿಸ್ ಇಸ್ ದ ಅನ್ಫಾರ್ಚುನೇಟ್. ಹಾಗಾಗಿ ನಾವಂತೂ ಸೀರಿಯಸ್ ಫೈಟ್ ಮಾಡಿದ್ದೀವಿ. ಈಗ ಗೌರ್ಮೆಂಟು ಕೂಡ ನಮ್ಮ ಹತ್ರ ಮಾತುಕತೆ ನಡೆಸುವ ಲೆವೆಲ್ಲಿಗೆ ಆ ಸ್ಟ್ರಗಲ್ಸನ್ನು ನಾವು ತೊಗೊಂಡೋಗಿದ್ದೀವಿ. ಅವರು ಈಗ ಪ್ರಾಮಿಸ್ ಮಾಡಿದ್ದಾರೆ 7,500 ಶಾಲೆಗಳು ಬಿಟ್ಟರೆ ಬೇರೆ ಎಲ್ಲೂ ನಾವು ಪ್ರಾರಂಭ ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಕೆಲವು ಸ್ಥಳೀಯ MLAಗಳು LKG UKG ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ತರಬೇಕು ಅಂತೇಳಿ ಹೊರಟ್ಬಿಡ್ತಾರೆ. ಅವರಿಗೆ ಯಾವ ಕಲ್ಪನೆಗಳು ಇರಲ್ಲ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಏನು ಡಿಫ್ರೆನ್ಸು ಈಗ ಅಂಗನವಾಡಿನಲ್ಲಿ LKG UKG ಇರೋದಕ್ಕೂ ಸರ್ಕಾರಿ ಶಾಲೆಯಲ್ಲಿ LKG UKG ಇರೋದಕ್ಕೂ ಮಗುಗೆ ಯಾವ ರೀತಿಯಾಗಿ ವ್ಯತ್ಯಾಸ? ನೋಡಿ, ಬಿಲೋ 6 ಇಯರ್ ಮಕ್ಕಳನ್ನು ಹ್ಯಾಂಡ್ಲ್ ಮಾಡೋಕ್ಕೆ ICDS ಭಾರತದಲ್ಲಿ ಪ್ರಾರಂಭ ಆಗಿತ್ತು. ಸರ್ಕಾರಿ ಶಿಕ್ಷಣ ಪ್ರಾರಂಭ ಆಗಿದ್ದು 6 ವರ್ಷದ ಮೇಲಿನ ಮಗುವಿಗೆ. ದಿಸ್ ಈಸ್ ನಂಬರ್ 1. ಎರಡನೇದು, 6 ವರ್ಷದ ಒಳಗಿನ ಮಗುವಿನ ದೈಹಿಕ ಮಾನಸಿಕ ಬೆಳವಣಿಗೆಗೆ 6 ವರ್ಷದ ಮೇಲಿನ ಮಕ್ಕಳ ದೈಹಿಕ ಮಾನಸಿಕ ಬೆಳವಣಿಗೆಗೆ ವ್ಯತ್ಯಾಸ ಇದೆ. ನಂಬರ್ 2. ನಂಬರ್ 3, ಡೈಜೆಷನ್. ನಾವು 3 to 6 ಬಿಲೋ 6 ಇಯರ್ ಮಕ್ಕಳಿಗೆ ಕೊಡುವಂಥ ಫುಡ್ ಯಾವುದು? ನೀವು ಅಬೌವ್ 6 ಇಯರ್ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಕೊಡುವಂಥ ಫುಡ್ ಯಾವುದು? ನಂಬರ್ 3. ನಂಬರ್ 4, ಈಗ ಅವರೇನು ಹೇಳ್ತಾ ಇದ್ದಾರೆ, ಅವ್ರಿಗೆ ಆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಬಿಲೋ 6 ಇಯರ್ ಮಕ್ಕಳ ಒಡನಾಟದ ಅನುಭವ ಅನ್ನೋದಿದೆಯಲ್ಲ, ಅದಿಲ್ಲ. ನಾವು ಬಿಲೋ 6 ಇಯರ್ ಮಗು ಕಕ್ಕಸ್ ಮಾಡ್ಕೊಳ್ಳುತ್ತೆ, ನಾವು ತೆಗಿತೀವಿ. ವಾಂತಿ ಮಾಡ್ಕೊಳ್ಳುತ್ತೆ, ನಾವು ಅಸಹ್ಯ ಪಟ್ಕೊಳ್ಳಲ್ಲ, ತೆಗಿತೀವಿ. ನಾನು ಆಗಲೇ ಹೇಳಿದೆ, ಒಂದು ಮಗು ಹೈಪರ್ ಇರುತ್ತೆ. ಹೈಪರ್ ಆಗಿರುವಂಥ ಮಗುವನ್ನು ಹೌ ಟು ಹ್ಯಾಂಡಲ್? ನೀವು ಸ್ಕೂಲ್ ಟೀಚರ್ ಮಾಡ್ತೀರಾ? ಯು ಹ್ಯಾವ್ ಎ ಎಕ್ಸ್ಪೀರಿಯನ್ಸ್ ದಟ್? ಇಲ್ಲ, ನಿಮ್ಗೆ ಆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಯಾಕಂದರೆ ನಿಮ್ಮ ಕೆಲಸ, ನಿಮ್ಮ ಪರಿಕಲ್ಪನೆ, ನಿಮ್ಮ ವ್ಯಾಪ್ತಿ ಬೇರೆ.
ಅದಕ್ಕೋಸ್ಕರನೇ ಅಂಗನವಾಡಿ ಇರೋದು. ಬಿಲೋ 6 ಇಯರ್ ಮಕ್ಳಿಗೋಸ್ಕರನೇ ನಮಗೆ ಸ್ಪೆಷಲ್ ಟ್ರೈನಿಂಗ್ ಇದೆ. ನಮಗೆ ಆ ಮಗುವನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಕ್ಕಂಥ ಟೀಚಿಂಗ್ ಇದೆ ನಮಗೆ, ಆಯಿತಾ. ಮತ್ತು ಆ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಬೋಧನೆ ಮಾಡಬೇಕಂತ ನಮ್ಮದೇ ಬೇರೆ ಸಪ್ರೇಟ್ ಕೆರಿಕುಲಮ್ ಇದೆ. ಇದು ವ್ಯತ್ಯಾಸ. ಎರಡನೇದು, ಸರ್ಕಾರಿ ಶಾಲೆಯಲ್ಲಿ ಈಗ ಅವ್ರೇನು ಮಾಡ್ತಿದ್ದಾರೆ, ಒಂದು ರೂಮ್ ಓಪನ್ ಮಾಡ್ತಾರೆ. ನಿಮಗೆ ಜಾಗ ಇದೆ, ಎಲ್ಲ ಕಡೆಯಲ್ಲೂ ತುಂಬ ದೊಡ್ಡ ಜಾಗ ಇದೆ. ಅದೊಂದೇ ನಿಮಗೆ ಪ್ಲಸ್ ಪಾಯಿಂಟ್ ಇರೋದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ. ಆ ದೊಡ್ಡ ರೂಮಲ್ಲಿ ನೀವು ಯಾರನ್ನ ಅಪಾಯಿಂಟ್ ಮಾಡ್ತಾಯಿದ್ದೀರಿ? ಸೆಕೆಂಡ್ ಇಯರ್ PUC ಓದಿರುವಂಥ ಒಂದು ಹುಡುಗಿ ಅಥವಾ ಹುಡುಗನನ್ನು ನೀವು ಟೀಚರಾಗಿ, ಗೆಸ್ಟ್ ಟೀಚರಾಗಿ ಅಪಾಯಿಂಟ್ ಮಾಡ್ತಾಯಿದ್ದೀರಾ. ಅವ್ರಿಗೇನು ಟ್ರೈನಿಂಗ್ ಕೊಟ್ಟಿದ್ದೀರಾ ನೀವು? ನೋ ಟ್ರೈನಿಂಗ್. ಈಗ ನಮ್ಮಲ್ಲಿ ತಾಯ್ತನದ ಒಟ್ಟಿಗೆ 19,000 ಜನ ಡಿಗ್ರಿ ಹೋಲ್ಡರ್ಸ್ ಅಂಗನವಾಡಿ ವರ್ಕರ್ಸ್ ಆಗಿದ್ದಾರೆ. IAS ಎಕ್ಸಾಮ್ ಬರೀತಾ ಇದ್ದಾರೆ, PhDಗಳು ಬರೀತಾ ಇದ್ದಾರೆ, ಡಬಲ್ ಗ್ರ್ಯಾಜುಯೇಷನ್ಸ್ ಇದ್ದಾರೆ. ಓಕೆ, ಸೊ ಈಗ ಇಲ್ಲಿ ನಾವು ನಮ್ಮ ಕೆಲಸ ಅದೇನೇ ಅಲ್ವಾ? ನೀವು ಯಾಕೆ ಬರ್ತೀರಾ ನಮ್ಮ ಕೆಲಸದ ಮಧ್ಯ? ಸರ್, ಈಗ ನೀವು ತೊಗೊಂಡು ಹೋಗ್ತೀರಾ ನಮ್ಮ ಮಕ್ಕಳನ್ನ, ಅಂಗನವಾಡಿ ಏನು ಮಾಡ್ತೀರಾ? ಕ್ಲೋಸ್ ಮಾಡ್ತೀರಾ? ಯು ಕ್ಯಾನ್ ಡಿಕ್ಲೇರ್. ನಾನು ಮೊನ್ನೆ ಅದೇ ಕೇಳಿದೆ CM ಅವ್ರ ಹತ್ರ, ಅವರ ಅಂಜುಮ್ ಪರ್ವೇಜ್ ಸರ್ ಹತ್ರ ಒಂದು ಸಭೆ ಆಯಿತು. ಅಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಪ್ಲಸ್ ನಮ್ಮ ಇಲಾಖೆಯ 2 ಪ್ರಿನ್ಸಿಪಲ್ ಸೆಕ್ರೆಟರಿ ಒಟ್ಟಿಗೆ ಜಾಯಿಂಟ್ ಮೀಟಿಂಗ್ ಆಯಿತು. ನಾನು 2-3 ಪ್ರಶ್ನೆ ರೈಸ್ ಮಾಡಿದ್ದೆ. ನಂಬರ್ 1, ಶಿಕ್ಷಣ ಇಲಾಖೆ ಪ್ರಾರಂಭ ಮಾಡಿರೋದು 6 ವರ್ಷದ ಮೇಲಿನ ಮಕ್ಕಳಿಗೆ. 6 ವರ್ಷದ ಒಳಗಿನ ಮಕ್ಕಳನ್ನು ತಗೋಬೇಕು ಅಂತ ಯಾವುದಾದ್ರೂ ಕಾನೂನಲ್ಲಿ ತಂದಿದ್ದೀರಾ? ಓಕೆ. ಎರಡನೇದು, ಏನಾದರೂ ನಮ್ಮ ಕ್ಯಾಬಿನೆಟ್ ಸ್ಪೆಷಲ್ ಏನಾದರೂ ಇದಕ್ಕೊಂದು ಆದೇಶ ಮಾಡಿದೆಯಾ? ನಥಿಂಗ್. ದೆನ್ ಯಾಕೆ? ತಪ್ಪಲ್ವಾ ನೀವು ಮಾಡ್ತಿರೋದು? ನಾವು ಹೇಳೋದು, ಇರುವಂಥ ಸ್ಕೀಮ್ಸನ್ನು ಸ್ಟ್ರೆಂಥನ್ ಮಾಡಿ ಬೇರೆ ಬೇರೆ ಸ್ಕೀಮ್ಸನ್ನು ಬೇರೆ ಬೇರೆ ಇಲಾಖೆ ಮುಖಾಂತರ ನೀವು ತರೋದ್ರಿಂದ ಹೆಚ್ಚು ಉಪಯೋಗ ಆಗಲ್ಲ. ನೀವು ಯಾವುದೇ ಇಲಾಖೆ ಏನೇ ಪ್ರೋಗ್ರಾಮ್ ತಂದರೂ ICDS ಕೊಡಿ, ಥ್ರೂ ICDS ಸ್ಟ್ರೆಂಥನ್ ಮಾಡಿ. ICDS ನಿಮ್ಮದಲ್ವಾ? ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಿಮ್ಮದಲ್ವಾ? ಮತ್ತು ಆ ಡಿಪಾರ್ಟ್ಮೆಂಟ್ನೇ ನೀವು ಕಿಲ್ ಮಾಡ್ತೀರಾ? ಮತ್ತು ಯಾವ ಡಿಪಾರ್ಟ್ಮೆಂಟ್ ಮುಖಾಂತರ ವುಮೆನ್ ವೆಲ್ಫೇರ್, ಚೈಲ್ಡ್ ವೆಲ್ಫೇರನ್ನು ನೀವು ಇದು ಮಾಡ್ತೀರಾ? ನಿಮ್ಮ ಇಲಾಖೆಯ ಕಾನ್ಸೆಪ್ಟ್ ಏನಿದೆ, ಯು ಡೂ ದಟ್. ನಮ್ಮಲ್ಲಿ ಸೋಷಿಯಲ್ ವೆಲ್ಫೇರು ಸ್ಟಾರ್ಟ್ ಮಾಡುತ್ತೆ, ಇದು ಲೇಬರ್ ಡಿಪಾರ್ಟ್ಮೆಂಟು ಸ್ಟಾರ್ಟ್ ಮಾಡುತ್ತೆ, ಕನ್ಸ್ಟ್ರಕ್ಷನ್ ಬೋರ್ಡ್ ಅವರು ಸ್ಟಾರ್ಟ್ ಮಾಡ್ತಾರೆ ಕ್ರಷ್ಗಳನ್ನು, ಮತ್ತು ಇವರು ಎಲ್ಲರೂ ಸ್ಟಾರ್ಟ್ ಮಾಡ್ತೀರಾ. ಬಟ್ WCD ಹಾಕಬೇಕು, ಕ್ಲೋಸ್ ಮಾಡಿ. ನಾ ಇದೇ ಕ್ವಶನ್ ಕೇಳಿತ್ತು. ನೀವು ಶಿಕ್ಷಣ ಇಲಾಖೆಗೆ LKG UKG ಪ್ರಾವಿಷನ್ ಮಾಡಿದ್ರೆ ICDSನ ಕ್ಲೋಸ್ ಮಾಡಿ, ಡಿಕ್ಲೇರ್ ಮಾಡಿ, ತೀರ್ಮಾನ ಮಾಡಿ. ಇದು ವಿಧಾನಸಭೆ ತೀರ್ಮಾನ ಮಾಡಲಿ. ವಿ ವಿಲ್ ಚಾಲೆಂಜ್. ಈ ICDS ಮಗು ಇಲ್ಲದೆ ಏನ್ರಿ ನೀವು ಕಲ್ಪನೆ ಮಾಡ್ಕೊಳ್ತೀರಾ? ಮತ್ತು ನೀವು ಶಿಕ್ಷಣ ಇಲಾಖೆ ಆರ್ಡರ್ ಕಾಪಿ ನೋಡಿಸ್ತೀನಿ, ಏನಿದೆ ಅದು ಆಲ್ರೆಡಿ ನಾವು ಮಾಡ್ತಾಯಿದ್ದೀವಿ. ನಿಮ್ಮದು ನೀವು ಮಾಡಿ. ಅವರೇನು ಹೇಳ್ತಾರೆ, 1ನೇ ತರಗತಿಗೆ ಮಕ್ಕಳು ಬರ್ತಾ ಇಲ್ಲ, ಎಲ್ಲರೂ LKG UKG ಖಾಸಗಿ ಶಾಲೆಗೆ ಹೋಗಿ ಅಲ್ಲಿಂದ ಹಂಗಂಗೆ ಎಲ್ಲೆಲ್ಲೋ ಹೊಟ್ಟೋಗ್ತಾ ಇದ್ದಾರೆ. ಅದನ್ನು ನೀವು ಸ್ಟಡಿ ಮಾಡಿ. ಯಾಕೆ 1ನೇ ತರಗತಿಗೆ ಮಗು ಬರ್ತಾ ಇಲ್ಲ? ಇಲ್ಲಿ ಬರುವಂಥ ಮಗು ಯಾಕೆ 5ನೇ ಕ್ಲಾಸಿಗೆ ಬರ್ತಾ ಇಲ್ಲ? 5ನೇ ಕ್ಲಾಸಿಗೆ ಬಂದ ಮಗು ಯಾಕೆ ಹೈಸ್ಕೂಲಿಗೆ ಬರ್ತಾ ಇಲ್ಲ? ನಿಮ್ಮ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. 72,000 ಕೋಟಿ ಬಜೆಟ್ ಅಂತೀರಾ, ಏನಾಗ್ತಾಯಿದೆ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಬಜೆಟ್ ಅವ್ರು ಕೊಡೋದು. ಆಲ್ರೆಡಿ ಇಲ್ಲಿ ಬಜೆಟ್ ಇದೆಯಲ್ಲ, ICDSಲ್ಲಿ ಇದೆಯಲ್ಲ, ಇಲ್ಲೊಂದು ಬಜೆಟ್ಟು ಅಲ್ಲೊಂದು ಬಜೆಟ್ಟು, ಡೂಪ್ಲಿಕೇಶನ್ ಅಲ್ವಾ? ಈಗ ನನಗೆ ಬೆನಿಫಿಟ್ ಬರುತ್ತೆ ಅಂದರೆ ನಾನು ಇಲ್ಲೂ ರಿಜಿಸ್ಟರ್ ಆಗ್ತೀನಿ, ಅಲ್ಲೂ ರಿಜಿಸ್ಟರ್ ಆಗ್ತೀನಿ. ಲಾಸ್ ಯಾರಿಗೆ? ಈ ಇಶ್ಯೂಸ್ ಇದೆ. ಇತ್ತೀಚೆಗೂ ನೀವು ಹೇಳ್ದಂಗೆ ಸುಮಾರು ವರ್ಷಗಳಿಂದ ಈ ಯೂನಿಯನ್ ಕಡೆಯಿಂದ ಹೋರಾಟ ಮಾಡಿ ICDSನ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅಂತ. ಅದು ಆ್ಯಕ್ಚುಲಿ ಗೌರ್ಮೆಂಟ್ದು ಒಂದು ಅದನ್ನು ಸ್ಟ್ರೆಂಥನ್ ಮಾಡೋದು, ಗಟ್ಟಿಗೊಳಿಸಿ ಮಕ್ಕಳಿಗೋಸ್ಕರ ಅಂತ ಇರುವಂಥ ಒಂದು ಪ್ರೋಗ್ರಾಮ್ನ ಉಳಿಸೋದು. ಬಟ್ ನೀವು ಯೂನಿಯನಿಂದ ಹೋರಾಟ ಮಾಡಬೇಕಾಗಿ ಬರ್ತಾ ಇದೆ. ಇತ್ತೀಚೆಗೆ March 23 ನೀವು ಹೋರಾಟ ಮಾಡಿದ್ದೀರಾ. ಸೊ ಅದರಲ್ಲಿ ಡಿಮ್ಯಾಂಡ್ಸ್ ಏನಿತ್ತು ಅಂತ ಆಲ್ಮೋಸ್ಟ್ ನೀವು ಆಗಲೇ ಕವರ್ ಮಾಡಿದ್ದೀರಾ. ಏನಾದರೂ ಬಿಟ್ಟೋಗಿದ್ರೆ ಮುಂದೆ ಏನಿದೆ ನಿಮ್ಮ ಹೋರಾಟ ಅನ್ನೋದ್ರ ಬಗ್ಗೆ ಚೂರು ಹೇಳ್ತೀರಾ? ಅಂದರೆ ನಾ ಹೇಳೋದೇನೆಂದರೆ, ICDS ಅನ್ನುವಂಥ ಒಂದು ಸ್ಕೀಮ್ ಏನಿದೆ, ನಮ್ಮ ದೇಶದ ಸಂವಿಧಾನದ ಪ್ರಕಾರ ಏನೊಂದು ವೆಲ್ಫೇರ್ ಸ್ಟೇಟ್ ಅಂತ ನಮ್ಮ ಇದರಲ್ಲಿ ನಾವು ಹೇಳ್ಕೊಂಡಿದ್ದೀವಿ, ಅದರ ಭಾಗವಾಗಿರ್ತಕ್ಕಂಥ ಒಂದು ಸ್ಕೀಮ್. ಮತ್ತು ನಾನು ಆಗಲೇ ಹೇಳಿದಾಗೆ ಯಾವುದೇ ರಿಸೋರ್ಸನ್ನು ನೀವು ಕ್ರಿಯೇಟ್ ಮಾಡ್ಬೋದು, ಆದರೆ ಹ್ಯುಮ್ಯಾನ್ ರಿಸೋರ್ಸನ್ನು
ಕ್ರಿಯೇಟ್ ಮಾಡೋದು ಮತ್ತು ಉಳಿಸೋದು ಇದೆಯಲ್ಲ, ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್. ಈಗ ಆಲ್ರೆಡಿ ಬರ್ತ್ ರೇಟ್ ಕಮ್ಮಿ ಆಗ್ತಾಯಿದೆ ನಮ್ಮ ದೇಶದಲ್ಲಿ. ಬೇರೆ ಬೇರೆ ಕಾರಣಗಳಿದ್ದಾವೆ, ಅದಕ್ಕೆ ಬೇರೆ ಬೇರೆ ಆಯಾಮಗಳಿದ್ದಾವೆ. ಈಗ ಇರುವಂಥ ಮಕ್ಕಳನ್ನು ಉಳಿಸ್ಬೇಕು, ಬೆಳೆಸಬೇಕು. ಇದು ನಂಬರ್ 1 ಚಾಲೆಂಜ್. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಆ ಮಗುವನ್ನು ಆಕರ್ಷಣೆ ಮಾಡಲಿಕ್ಕೆ ಬೇಕಾದಂಥ ರೀತಿಯ ಎಲ್ಲ ಥರದ ಸವಲತ್ತುಗಳಿರುವಂಥ ಒಂದು ಮಾಂಟೆಸರಿ ಟೈಪು ಅಂಗನವಾಡಿ ಪರಿವರ್ತನೆ ಆಗಬೇಕು. ಓಕೆ, ನಾವೇನು ಹೇಳ್ತಾ ಇದ್ದೀವಿ, ಇನ್ನೂ ಒಂದು ಹೆಜ್ಜೆ ಮುಂದೆ ನಾವು ಹೋಗಿ ಹೇಳ್ತಾ ಇದ್ದೀವಿ. ಯೂನಿಯನ್ ಕ್ರಶ್ ಕಮ್ ಸ್ಕೂಲ್ ಅನ್ನುವ ರೀತಿಯಲ್ಲಿ ಕ್ರಶ್ಶು ಇರಬೇಕು. ಕ್ರಶ್ ಅಂದರೆ ಬಿಲೋ 3 ಇಯರ್ಸ್ ಚಿಲ್ಡ್ರನ್. ಓಕೆ, ಆ ಬಿಲೋ 3 ಇಯರ್ಸ್ ಚಿಲ್ಡ್ರನ್ನು ಅಂಗನವಾಡಿ ಪಕ್ಕದಲ್ಲೇ ಇನ್ನೊಂದು ರೂಮನ್ನು ಮಾಡಿ, ಅಲ್ಲಿ ಇನ್ನೊಂದು ಅವ್ರನ್ನ ನೋಡ್ಕೊಳ್ಳೋಕೆ ಅಪಾಯಿಂಟ್ ಮಾಡಿ 3 to 6 ಇಯರ್ ಮಕ್ಕಳನ್ನು ನೀವು ಇಲ್ಲಿಗೆ ತಂದರೆ, ಅಂದರೆ 3 ವರ್ಷ ಆಗಿದ ಕೂಡಲೇ ಆ ಮಗು ಇಲ್ಲಿಗೆ ಬರುತ್ತೆ, ಎಲ್ಲಿ ಅಂಗನವಾಡಿಗೆ ಬರುತ್ತೆ. ಅಂಗನವಾಡಿಯಿಂದ 6 ವರ್ಷ ಆಗಿದ ಕೂಡಲೇ 1ನೇ ತರಗತಿಗೆ ಹೋಗುತ್ತೆ. ಈ ರೀತಿಯ ಒಂದು ಸ್ಟ್ರೀಮ್ ಲೈನನ್ನು ನೀವು ಮಾಡಬೇಕು ಅನ್ನೋದು ನಮ್ಮ ಬೇಸಿಕ್ ಫೈಟ್. ಆ ರೀತಿಯಲ್ಲಾದಾಗ ಏನಾಗುತ್ತೆ, ನಮ್ಮ ಅಂಗನವಾಡಿ ವರ್ಕರ್ಸ್ಗೂ ಕೂಡ ಈಗ ಅವ್ರಿಗಿರುವಂಥ ಎಕ್ಸ್ಪೀರಿಯೆನ್ಸ್ ಆಧಾರದಲ್ಲಿ ನಾವು ಅವರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಟ್ರೈನಿಂಗ್ಸ್ ಕೊಡ್ತಾ ಇದ್ದಾರೆ, ಈ LKG UKG ಹೆಂಗೆ ಮಾಡಬೇಕು ಏನು ಅಂತ. ಅದರಲ್ಲಿ ಕೆಲವು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ, ಅದನ್ನು ನಾವು ಶಾರ್ಟ್ ಔಟ್ ಮಾಡ್ಕೋಬೋದು. ಓಕೆ, ನಾವೇನು ಹೇಳ್ತಾ ಇದ್ದೀವಿ ಅಂದರೆ ವಿತಿನ್ 1 ಕಿಲೋಮೀಟರ್ ಇರುವಂಥ 2 ಅಂಗನವಾಡಿ ಕೇಂದ್ರಗಳು ಒಂದು ಕಡೆ ತರ್ಬೋದು. ವಿತಿನ್ 1 ಕಿಲೋಮೀಟರ್ ಒಂದು ರೂಮ್ ಒಳಗಡೆ LKG ಮಕ್ಕಳು, ಇನ್ನೊಂದು ಕಡೆ UKG ಮಕ್ಕಳು, 2 ಟೀಚರ್ ಇರ್ತಾರೆ. 2 ಕಡೆಯಲ್ಲಿ ಒಬ್ಬೊಬ್ಬರು ಒಂದೊಂದನ್ನು ಶೇರ್ ಮಾಡ್ಕೊಂಡು ಪಾಠ ಮಾಡ್ತಾರೆ. 2 ಹೆಲ್ಪರ್ ಇರ್ತಾರೆ, ಅವರು ಅಡುಗೆ ಮತ್ತು ಇನ್ನು ಉಳಿದ ಎಲ್ಲ ಕೆಲಸಗಳನ್ನು, ಮಕ್ಕಳಿಗೆ ಫೀಡ್ ಮಾಡೋದು, ಈ ಥರ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಸೊ ನಮಗೆ ಅಪ್ ಟು 2 o'clockವರೆಗೂ ಮಕ್ಕಳಿಗೆ ಆ್ಯಕ್ಟಿವಿಟಿ ಮಾಡಿದ್ಮೇಲೆ ಮಕ್ಕಳು ಮಲಗ್ತವೆ. ಆಮೇಲೆ ಅಂಗನವಾಡಿ ವರ್ಕರ್ ಫೀಲ್ಡ್ ವರ್ಕು ಮತ್ತು ರಿಜಿಸ್ಟರ್ ಮೇಂಟೆನೆನ್ಸ್ ಮತ್ತೊಂದು ಮಗ್ದೊಂದೇನಿದೆ ಅಪ್ ಟು 4 o'clockವರೆಗೂ ಮಾಡ್ಬೋದು. ಸೊ ಈ ಥರದ ಒಂದು ಸಜೆಷನನ್ನು ನಾವು ಸರ್ಕಾರಗಳಿಗೆ ಕೊಡ್ತಾಯಿದ್ವಿ. ಬಟ್ ಅನ್ಫಾರ್ಚುನೇಟ್ ಏನಂದರೆ ಅವರು ಆ ರೀತಿ ಥಿಂಕ್ ಮಾಡೋದಕ್ಕಿಂತ ಇವ್ರಿಗೆ ಹೆಚ್ಚುವರಿ ಕೆಲಸ ಹಾಕೋದು, ಎಲ್ಲ ಕೆಲಸಗಳನ್ನು ಇವ್ರ ಮೇಲೆ ಒರೆಸೋದು. ಆವಾಗ ಅವ್ರು ಏನು ಮಾಡಬೇಕು, ಆ ಕೆಲಸ ಸೈಡ್ ಲೈನ್ ಆಗ್ತಾಯಿದೆ. ಅದು ಆಗಲಾರ್ದಾಗೆ ನಾವು ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಸೊ ಅದನ್ನು ಕಂಪ್ಲೀಟ್ ಈ ದಿಕ್ಕಿನಲ್ಲಿ ಅದನ್ನು ಸ್ಟ್ರೀಮ್ ಲೈನ್ ಮಾಡಬೇಕು ಅಂತ ಹೇಳಿ ನಾವು ಬೇಸಿಕ್ ಪಾಲಿಸಿ ಫೈಟನ್ನು ನಾವು ಮಾಡ್ತಾಯಿದ್ದೀವಿ. 2ನೇದು ಬಜೆಟ್ ಇನ್ಕ್ರೀಸ್ ಆಗಲಿಕ್ಕೂ ಕೂಡ ಏನು ಬೇಕೋ ಆ ಪ್ರಯತ್ನಗಳನ್ನು ನಾನು ಲಾಸ್ಟ್ ಟೈಮ್ ನಿಮಗೆ ಗೊತ್ತಿದೆ, ಡಿಸೆಂಬರ್ 1ನೇ ತಾರೀಕು ನಾವು ಇಡೀ ರಾಜ್ಯದಲ್ಲಿ 4 ಸೆಂಟ್ರಲ್ ಮಿನಿಸ್ಟರ್ಸ್ ಮನೆ ಮುಂದೆ ಹೋರಾಟ ಮಾಡಿದ್ವಿ 2 ದಿನ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಮಾತುಕತೆ ಕರೀತು, ಕುಮಾರಸ್ವಾಮಿ ಅವರೆಲ್ಲ ಭಾರಿ ಒಳ್ಳೆಯ ಸಭೆಗಳಾಯಿತು. ಬಟ್ ಒಂದು ನಯಾ ಪೈಸೆನೂ ಬಜೆಟಲ್ಲಿ ಮತ್ತೆ ಅವರೇನು ಕೊಡಲಿಲ್ಲ. ಬಟ್ ದಟ್ ಪ್ರೋಸೆಸ್. ಆದರೆ ನಾವು ಮುಂದಿನ ವರ್ಷ ಇನ್ನೊಂದಷ್ಟು ತೀವ್ರವಾದಂಥ ಹೋರಾಟಕ್ಕೆ ನಾವು ಹೋಗ್ತಾಯಿದ್ದೀವಿ. ಸೊ ಒಂದು ICDS ಉಳಿಸ್ಬೇಕು, ICDS ಸಪ್ರೇಟ್ ಡೈರೆಕ್ಟ್ರೇಟ್ ಮಾಡಬೇಕು ಮತ್ತು ICDS ಕಾಯಂ ಮಾಡಬೇಕು ಅನ್ನೋದು ಮೇಜರ್ ನಮ್ಮ ಡಿಮ್ಯಾಂಡ್. ಅದು ಆಯಿತು ಅಂತೇಳಿದರೆ ಆಟೋಮೆಟಿಕ್ಕಾಗಿ ಅಂಗನವಾಡಿ ವರ್ಕರ್ಸನ್ನು ಕೂಡ ಅದರ ಭಾಗವಾಗಿ ಅವರನ್ನು ಎಂಪ್ಲಾಯೀಸ್ ಅಂತೇಳಿ ರೆಕಗ್ನೈಸ್ ಮಾಡಲಿಕ್ಕೆ, ಅವರ ಒಂದು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ಗಳು ಚೇಂಜ್ ಆಗಲಿಕ್ಕೆ ಬೇಕಾದಂಥ ಪ್ರಯತ್ನಗಳು ಒಂದು ಕಡೆಯಲ್ಲಿ ನಡೀತವೆ. ಮತ್ತು ಸೇಮ್ ಟೈಮ್ ಇವರ ಮಧ್ಯೆ ಡಿಸ್ಟರ್ಬೆನ್ಸುಗಳು ಕೂಡ ತುಂಬಾ ಇದ್ದಾವೆ. ಅಂಗನವಾಡಿ ವರ್ಕರ್ಸ್ ಮಧ್ಯದಲ್ಲೂ ಕೂಡ ತುಂಬ ಯಾರ್ಯಾರೋ ಬರ್ತಾರೆ, ಏನೇನೋ ಗೈಡ್ ಮಾಡ್ತಾರೆ ಅವರಿಗೆ, ಈ ಥರ ಅಂಶಗಳು ಕೂಡ ಇದ್ದಾವೆ. ಸೊ ನಾವು ಆರ್ಗನೈಸೇಷನ್ ನಮ್ಮದು ಸ್ಟಾರ್ಟ್ ಮಾಡಿದಾಗ 350 ರೂಪೀಸ್ ಏನೋ ಅವ್ರ ಸ್ಯಾಲ್ರಿ ಇದೆ, 350-400 ರೂಪೀಸ್ ಯಾವಾಗ 94ಅಲ್ಲಿ. ಸೊ ಇವತ್ತು ಅವರಿಗೆ ಒಂದು 12,000-12,500 ಅಷ್ಟು ಸ್ಯಾಲ್ರಿ ಬರಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಇಡೀ ದೇಶದಲ್ಲಿ ಯಾರೂ ಕೂಡ ಗ್ರ್ಯಾಜುಟಿ ತೊಗೊಳಕ್ಕಾಗಿಲ್ಲ, ನಮ್ಮ ರಾಜ್ಯದಲ್ಲಿ ನಮಗೆ ತೊಗೊಳಕ್ಕೆ ಸಾಧ್ಯ ಆಗಿದೆ. ಆಮೇಲೆ ಸಮ್ಮರ್ ಹಾಲಿಡೇಸು ತೊಗೊಳಕ್ಕೆ ಸಾಧ್ಯ ಆಗಿದೆ. ಆಮೇಲೆ ಅವರು ಕಾಯಿಲೆ ಬಿದ್ದರೆ ಅದಕ್ಕೊಂದು 50,000 ರೂಪಾಯಿ ಆಪ್ರೇಷನ್ ಇದು ಅಂತ ಹೇಳಿ ಕೊಡ್ತಾರೆ. ನಾವಿನ್ನೂ ಅದನ್ನು ಹೆಚ್ಚು ಕೇಳ್ತಾ ಇದ್ದೀವಿ. ಆರೋಗ್ಯ ಸಂಜೀವಿನಿ ನಮಗೂ ಕೂಡ ಅನ್ವಯಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಆದೇಶಕ್ಕಾಗಿ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಅದು ಬಂದರೆ ಅವ್ರಿಗೊಂದು ದೊಡ್ಡ ಬೆನಿಫಿಟ್ ಆಗುತ್ತೆ. ಮತ್ತು ಮೊನ್ನೆ ಹೋರಾಟದಲ್ಲಿ ಇವರನ್ನು ESI PF ಆ್ಯಕ್ಟ್ ಅಂಡರಲ್ಲಿ ತರಬೇಕು ಅಂತ ಹೇಳಿದ್ದೀವಿ. ಸೊ ಅದನ್ನು ಡಿಪಾರ್ಟ್ಮೆಂಟಿಂದ ರೆಕಮೆಂಡ್ ಮಾಡೋಕ್ಕೂ ಕೂಡ ಒಪ್ಪಿದ್ದಾರೆ. ಸೊ ಈ ಥರದಲ್ಲಿ ಕೆಲವು ಡಿಮ್ಯಾಂಡ್ಸನ್ನು ನಮಗೆ ವಿನ್ ಮಾಡಲಿಕ್ಕಾಗಿದೆ. ಬಟ್ ಇದು ಸ್ಕೀಮ್ ಇರೋದ್ರಿಂದ ಅದರ ವ್ಯಾಪ್ತಿಯನ್ನು ಸರ್ಕಾರವೇ ಕುಗ್ಗಿಸ್ತಾ ಇರೋದ್ರಿಂದ ಅದರ ರಿಫ್ಲೆಕ್ಷನ್ ಆಟೋಮೆಟಿಕ್ಕಾಗಿ ವರ್ಕರ್ಸಿನ ಈ ಒಂದು ಡಿಮ್ಯಾಂಡ್ಸ್ ಮೇಲೂ ಕೂಡ ಇದಾಗುತ್ತೆ. ಬಟ್ ನಮ್ಮ ವರ್ಕರ್ಸ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪಾಲಿಸಿ ಏನು, ಇದೊಂದು ಸ್ಕೀಮ್, ಇಟ್ಸ್ ನಾಟ್ ಎ ಡಿಪಾರ್ಟ್ಮೆಂಟ್. ಈವನ್ ಡಿಪಾರ್ಟ್ಮೆಂಟ್ಗಳನ್ನೇ ಸ್ಕೀಮಾಗಿ ಪರಿವರ್ತನೆ ಮಾಡ್ತಿದ್ದಾರೆ. ನಾವು ನರೇಗಾ ನೋಡಿದ್ದೀವಿ. ನರೇಗಾ ಇಟ್ಸ್ ಎ ಆ್ಯಕ್ಟ್, ನಾವು ಇಟ್ಸ್ ಎ ಕನ್ವರ್ಟಿಂಗ್ ಸ್ಕೀಮ್. ಸೊ ಇಂಥ ಅಂದರೆ ಒಂದು ನಾವು ವಿರುದ್ಧ ದಿಕ್ಕಿನಲ್ಲಿ ಈಜ್ತಾ ಇದ್ದೀವಿ. ಅವರೆಲ್ಲ ಕಾಯಂ ಡೀಸೆಂಟ್ ಜಾಬ್ಸನ್ನು ಅಬಾಲಿಷನ್ ಮಾಡಿ
ಎಲ್ಲನೂ ಕೂಡ ನಾನ್ ಪರ್ಮನೆಂಟ್ ಜಾಬನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಕಾಂಟ್ರಾಕ್ಟ್, ಔಟ್ಸೋರ್ಸ್, ಆನ್ರರಿ ಬೇಸ್ಡ್. ಬಟ್ ನಾವು ಆನ್ರರಿ ಬೇಸ್ಡ್ ಇರೋರು ನಾವು ವರ್ಕರ್ ಆಗಬೇಕು ಅಂತ ಫೈಟ್ ಮಾಡ್ತಾಯಿದ್ದೀವಿ. ಇದೆರಡೂ ಕೂಡ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಇರುವಂಥ ಒಂದಿದು. ಹಾಗಾಗಿ ನಮ್ಮ ವರ್ಕರ್ಸು ಕೂಡ ಪಾಲಿಸಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಸೊ ನಮ್ಮ ಡಿಮ್ಯಾಂಡ್ಗಳನ್ನು ನಾವು ಸಕ್ಸಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಒಂದು ಸತ್ಯದ ಅರಿವು ನಮಗೆ ಗೊತ್ತಿರಬೇಕು. ಬಟ್ ಇವತ್ತು ಗೌರ್ಮೆಂಟಿನ ಸ್ಟ್ಯಾಂಡ್ ಏನಿದೆ ಅಂದರೆ ಅವರು ಎಲ್ಲವೂ ಕೂಡ ಬಂಡವಾಳಿಗರ ಪರವಾಗಿ, ಉಳ್ಳವರ ಪರವಾಗಿಯೇ ಅವರು ಎಲ್ಲವನ್ನು ಕೂಡ ಮಾಡ್ತಾಯಿದ್ದಾರೆ. ಈಗ ಆಹಾರ, ಆರೋಗ್ಯ ಮತ್ತು ಶಿಕ್ಷಣ ಅನ್ನುವಂಥ ಬೇಸಿಕ್ ಏನಿದೆ, ಈ ಮೂರೂ ಕೂಡ ಸಾರ್ವತ್ರಿಕವಾಗಿರುವಂಥದ್ದನ್ನು ಸಂಪೂರ್ಣ ಪ್ರೈವೇಟೈಸ್ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರುವಂಥ ಬಜೆಟ್ಗಳನ್ನು ಕಟ್ ಮಾಡಿದ್ದಾರೆ. ಹಂಗಾಗಿ ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋದಕ್ಕಿಂತ ಖಾಸಗಿ ಹಾಸ್ಪಿಟಲ್ ಒಳ್ಳೆಯದು ಅಂತ ಬಂದಿದೆ. ಗೌರ್ಮೆಂಟ್ ಸ್ಕೂಲ್ ಅನ್ನೋದಕ್ಕಿಂತ ಬದಲಿಗೆ ನಮಗೆ ಖಾಸಗಿ ಸ್ಕೂಲ್ ಒಳ್ಳೆಯದು ಅಂತ ಬಂದಿದೆ, ಆಯಿತಾ. ಮತ್ತು ಈಗ ನಮಗೆ ಮನೆಯಲ್ಲಿ ತಿನ್ನುವ ಮುದ್ದೆ ಅನ್ನಕ್ಕಿಂತ ನಮಗೆ ಏನು ಎಂಪೈರು ಮತ್ತು ಪಿಸ್ತಾ ಇದನ್ನು ತಿನ್ನಬೇಕು ಅನ್ನುವಂಥ, ಅಂದರೆ ಇವತ್ತು ಕಾರ್ಪೊರೇಟ್ ಕಂಪನಿಗಳು ಕೂಡ ಫುಡ್ಡಲ್ಲೂ ಕೂಡ ಅವ್ರದ್ದೇ ಆದಂಥ ಇದನ್ನು ಹಿಡಿತವನ್ನು ಸಾಧಿಸಿದ್ದಾವೆ. ನಮ್ಮಲ್ಲೂ ಕೂಡ ಯಾವಾಗ ಬೇಕಾದ್ರೂ ಬಂದುಬಿಡ್ಬೋದು. ರೆಡಿಮೇಡ್ ಫುಡ್ಡನ್ನು ನಾವು ಎಂಟರ್ಟೈನ್ ಮಾಡ್ತೀವಿ ಅಂದರೆ ಪಾಕೆಟ್ ಫುಡ್ ಬಂದುಬಿಡ್ಬೋದು. ಈಗ ಆಲ್ರೆಡಿ ಅದು ನುಸುಳ್ತಾ ಇದೆ ಇಲ್ಲಿ ಬರಲಿಕ್ಕೆ, ಬಟ್ ನಾವು ಬಿಡ್ತಾ ಇಲ್ಲ. ಆದರೆ ಅದ್ರ ಮೇಲೂ ಕೂಡ ಇವತ್ತು ಕಾರ್ಪೊರೇಟ್ ಕಂಪನಿಗಳು ಒಂದು ತಮ್ಮ ಹಿಡಿತವನ್ನು ಇವತ್ತು ಸಾಧಿಸ್ಕೊಂಡಿದ್ದಾವೆ. ಇದು ಸಾಧಿಸ್ಕೊಂಡಿರುವಂಥ ಈ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದರಿಂದ ಇರ್ತಕ್ಕಂಥ ಪಾಲಿಟಿಕ್ಸು, ಇದರಿಂದ ಇರ್ತಕ್ಕಂಥ ಐಡಿಯಾಲಜಿಯನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಈ ಫೈಟ್ಗಳನ್ನು ನಾವು ಮುಂದಕ್ಕೆ ತೊಗೊಂಡು ಹೋಗಲಿಕ್ಕೆ ಆಗುತ್ತೆ. ಈ ಫೈಟು ಕೇವಲ ಅಂಗನವಾಡಿ ವರ್ಕರ್ಸ್ ಮಾತ್ರ ಮಾಡಿದ್ರೆ ಸಾಕಾಗಲ್ಲ. ಇದರ ಫಲಾನುಭವಿಗಳು ಏನಿದ್ದಾರೆ ಅವರು ಕೂಡ ಈ ಹೋರಾಟದಲ್ಲಿ ನಿಲ್ಲಬೇಕು. ಮತ್ತು ಇದರ ನೇರ ಏನು ಈ ರೀತಿಯ ಬಯಕೆ ಇರತಕ್ಕಂಥ ಎಲ್ಲ ಚಳುವಳಿಗಳು ಕೂಡ ಒಂದು ಐಕ್ಯವಾಗಿ ನಾವು ಮುನ್ನಡೆದ್ರೆ ಸೊ ಬಹುಶಃ ನಾವು ಇದರ ಮೇಲೆ ಬರ್ತಾ ಇರ್ತಕ್ಕಂಥ ಅಟ್ಯಾಕ್ಸನ್ನು ಸ್ವಲ್ಪ ತಡೆಗಟ್ಟಬೋದು. ಕಂಪ್ಲೀಟ್ ನಿಲ್ಲಿಸ್ಲಿಕ್ಕಾಗಲ್ಲ, ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ನಂಬಿಕೆ. ತುಂಬ ಧನ್ಯವಾದಗಳು ಲಕ್ಷ್ಮಿ ಅವರೇ. ಯಾಕಂದರೆ ಅಂಗನವಾಡಿ ಅನ್ನೋ ಒಂದು ಏನು ವ್ಯವಸ್ಥೆ ಇದೆ ಅದನ್ನು ಉಳಿಸಬೇಕು ಅನ್ನೋದನ್ನು ಕ್ಲಿಯರಾಗಿ ಯಾಕೆ ಉಳಿಸಬೇಕು, ಅದರದ್ದು ಪ್ರಾಮುಖ್ಯತೆ ಏನಿದೆ, ನಮ್ಮ ದೇಶದ ಮಕ್ಕಳು ಮತ್ತು ಗರ್ಭಿಣಿ ಬಾಣಂತಿಯರವ್ರಿಗೆ ಎಷ್ಟು ಮುಖ್ಯವಾದಂಥ ಇದು ಕಾರ್ಯಕ್ರಮ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇದನ್ನು ಖಂಡಿತವಾಗ್ಲೂ ಎಲ್ಲರೂ ಸೇರಿ ಉಳಿಸೋಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.